ಹೊಸೂರು ಬಂದಿದ್ದಾರೆ, ನಾವು ಮಲ್ಕೊಂಡ್ಬಿಡೋಣ, ಅವ್ರನ್ನ ಮಲಗಿಸ್ಬಿಡೋಣ ಅಂತ. ಅಲ್ಲೇಲೂಯ. ಒಣಗಿರೋ ಸೌದೆ ಬೆಂಕಿ ಅಂಟಿಸಿದ್ರೆ ಹಸಿ ಸೌದೆ ಕೂಡ ಏನಾಗ್ಬೇಕು? ಹಂಗಲ್ಲ, ಇಲ್ಲ ನಾನು ಸತ್ತೋಗ್ತೀನಿ ನೀನು ಸತ್ತೋಗು ಅಂತ ಆ ತರ ಕುತ್ಕೊಂತೀವಿ. ಅಲ್ಲೇಲೂಯ. ಸಭೆ ಹೇಗಿರ್ಬೇಕು? ನಿದ್ರೆಯಲ್ಲಿರ್ಬೇಕಾ? ಆಮೇನ್. ಸಭೆ ಜೀವವಾಗಿರ್ಬೇಕು. ಯಾಕೆಂದ್ರೆ ನಮ್ಮ ದೇವರು ಸತ್ತಂತ ದೇವರಲ್ಲ, ನಮ್ಮ ದೇವರು ಜೀವಂತವಾಗಿರೋ ದೇವರು. ನಮ್ಮ ದೇವರು ಜೀವ ಸ್ವರೂಪನಾದ ದೇವರು. ಆತನ ವಾಕ್ಯ ಬೀಳ್ತದೆ, ಆತನನ್ನ ಕೈಗೊಂಡು ನಡೆಯುವಂತವರು ಜೀವ ಉಳ್ಳವರಾಗಿರ್ಬೇಕು. ಅಲ್ಲೇಲೂಯ. ಅದಕ್ಕೆ ನಾವು ಕುತ್ಕೊಂಡ್ರೆ ಕರ್ತನ ಸಮ್ಮುಖದಲ್ಲಿ ಜೀವ ಉಳ್ಳವರಾಗಿ ಕುತ್ಕೊಳ್ಬೇಕು. ಜೀವ ಇರೋರಿಗೇನೆ ಚಲನೆ ಉಂಟಾಗೋದು, ಜೀವ ಇರೋರಿಗೇನೆ ಕೈ ಆಕ್ಷನ್ ಬರೋದು, ಜೀವ ಇರೋರಿಗೆ ಬಾಯಿ ಸ್ತೋತ್ರ ಬರ್ಲಿಕ್ಕೆ ಸಾಧ್ಯ ಆಗೋದು, ಜೀವ ಇರೋರಿಗೇನೆ ಸ್ವಲ್ಪ ಆಕ್ಷನ್ ಆಗ್ಲಿಕ್ಕೆ ಸಾಧ್ಯ. ಜೀವ ಇಲ್ಲದೆ ಇರೋರಿಗೆ ಆಕ್ಷನ್ ಆಗಲ್ಲ, ನಾವೇ ಆಕ್ಷನ್ ಮಾಡ್ಬೇಕು. ಹಲ್ಲೆಲೂಯ. ಸ್ತೋತ್ರಂ. ದೇವರ ವಾಕ್ಯದ ಹೋಗೋಣ. ರೆಡಿ ಆಗಿದ್ದೀರಾ? ಹಲ್ಲೆಲೂಯ. ದೇವರಿಗೆ ಮಹಿಮೆ ಆಗಲಿ. ಕರ್ತನು ಕೊಟ್ಟಿರುವಂತ ವಚನದ ಕಡೆಗೆ ನಾವು ಓಡಿ ಹೋಗೋಣ. ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ. ಎಲ್ರಿಗೂ ಅರ್ಥ ಆಗ್ತಾ ಇದೆಯಲ್ಲ ನನ್ನ ಭಾಷೆ? ಎಲ್ರಿಗೂ ಕ್ಲೀನ್ ಕೇಳಿಸುತ್ತಲ್ಲ? ಸ್ಪೀಡಾಗಿ ಹೋಗ್ತಾ ಇದೀನಾ? ಇಲ್ಲ ಅಲ್ಲ? ದೇವರಿಗೆ ಸ್ತೋತ್ರ. ಎಲ್ರಿಗೂ ಅರ್ಥ ಆಗ್ಬೇಕು, ಆವಾಗಲೇ ನಮಗೂ ಚಂದ, ದೇವರಿಗೂ ಚಂದ, ನಿಮಗೂ ಚಂದ. ಅಲ್ಲೇಲೂಯ. ಅಪ್ಪ ಅಮ್ಮ ತೋರಿಸ್ತಾರಲ್ಲ ಚಂದ ಮಾಮ, ಅದಲ್ಲ, ಇದು ಚಂದ ಬೇರೆ. ಅಲ್ಲೇಲೂಯ, ಅಲ್ಲೇಲೂಯ. ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 23, 24, 25, 26 ವಾಕ್ಯಗಳನ್ನು ಓದಿ ಸಹಾಯ ಮಾಡ್ರಿ. ಆಮೇಲೆ ಯೇಸು ಆ ಅಧಿಕಾರಿಯ ಮನೆಗೆ ಬಂದು ವಾದ್ಯಗಾರರನ್ನು ಗದ್ದಲ ಮಾಡುವ ಜನರ ಗುಂಪನ್ನು ಕಂಡು ಹೊರಗೆ ಹೋಗಿರಿ, ಹುಡುಗಿ ಸತ್ತಿಲ್ಲ ನಿದ್ದೆ ಮಾಡುತ್ತಾಳೆ ಅನ್ನಲು ಅವರು ಆತನನ್ನು ಹಾಸ್ಯ ಮಾಡಿದರು. ಗೇಲಿ ತಮಾಷೆ ಮಾಡಿದರು. ಜನರನ್ನು ಹೊರಗೆ ಕಳುಹಿಸಿದ ಮೇಲೆ ಆತನು ಹೊಲಕ್ಕೆ ಹೋಗಿ ಜನರನ್ನ ಹೊರಗೆ ಕಳಿಸಿದ ಮೇಲೆ ಆಗ ಆತನು ಒಳಗಡೆ ಹೋಗಿ ಆಕೆಯ ಕೈಯನ್ನು ಹಿಡಿಯಲು ಆಕೆ ಎದ್ದಳು. ಈ ಸುದ್ದಿ ಆ ದೇಶದೊಳಗೆಲ್ಲ ಹಬ್ಬಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದ್ಸಾರಿ ಕ್ಲೀನ್ ಆಗಿ ನಿಮಗೆ ಸ್ಟೋರಿ ಅಥವಾ ಪಿಕ್ಚರ್ ಬಿಡಿಸಿ ಹೇಳ್ತೀನಿ ಕೇಳ್ರಿ. ಯೇಸು ಸ್ವಾಮಿ ಒಂದು ಊರಿನಲ್ಲಿ ಅದು ಬರ್ತಾ ಇರ್ತಾರೆ. ಆ ಟೈಮ್ನಲ್ಲಿ ಜನರೆಲ್ಲ ತುಂಬಿಕೊಂಡು ಬರ್ತಾ ಇರ್ತಾರೆ. ಜನಗಳೆಲ್ಲ ತುಂಬಿಕೊಂಡು ಬರ್ತಾ ಇರುವಾಗ ಒಂದು ಅಧಿಕಾರಿ ಏನು ಮಾಡ್ತಾನೆ, ಸ್ವಾಮಿ ಹತ್ರ ಬರ್ತಾರೆ, ಯೇಸು ಹತ್ರ ಬರ್ತಾರೆ. ಯೇಸು ಹತ್ರ ಬಂದ್ಬಿಟ್ಟು, ಸ್ವಾಮಿ, ನನ್ನ ಮಗಳು ಅಸ್ವಸ್ಥಳಾಗಿದ್ದಾಳೆ, ನನ್ನ ಮಗಳು ರೋಗಿ ಆಗಿದ್ದಾಳೆ, ಇನ್ನೇನು ಸಾಯುವ ಪರಿಸ್ಥಿತಿಲಿದ್ದಾಳೆ, ನೀನ್ ಬಂದ್ರೆ ನನ್ನ ಮಗಳು ಎದ್ದೇಳ್ತಾಳೆ, ನೀನ್ ಬಂದ್ರೆ ನನ್ನ ಮಗಳಿಗೆ ಸೌಖ್ಯ ಆಗುತ್ತೆ, ಬರ್ತೀಯನಪ್ಪ ಅಂತ ಯೇಸುವನ್ನ ಆ ಅಧಿಕಾರಿ ಕರೀತಾನೆ. ಆ ಸಮಯದಲ್ಲಿ ಯೇಸು ಹೇಳ್ತಾರೆ, ಬರ್ತೀನಿ. ಹಲ್ಲೆಲೂಯಾ. ಯೇಸು ಸುಮ್ನೆ ಎಲ್ರ ಮನೆಗೆ ಬರಲ್ಲ ಕಣಕೋ. ಯೇಸು ಸುಮ್ನೆ ಎಲ್ರ ಮನೆಗೆ ಬರಲ್ಲ. ಯೇಸು ಸ್ವಾಮಿ ಸುಮ್ನೆ ಎಲ್ರ ಹೃದಯದೊಳಗಡೆ ಬರಲ್ಲ. ಯಾರು ಬಾಯಿ ತೆರೆದು ಕರೀತಾರೋ, ಯಾರು ಯೇಸುವನ್ನ ಕೂಗ್ತಾರೋ ಅಂತವರ ಮನೆ ಒಳಗಡೆ ಬರುವಂತ ದೈವ ಯೇಸು ಕ್ರಿಸ್ತನು. ಕೆಲವು ಜನರು ಹೇಳ್ತಾರೆ, ಅವ್ರು ಬಲವಂತ ಮಾಡ್ತಾರೆ, ಇವ್ರು ಬಲವಂತ ಮಾಡ್ತಾರೆ, ಅವ್ರು ಮತಾಂತರ ಮಾಡ್ತಾರೆ. ಇಲ್ಲ, ವಾಕ್ಯ ಹೇಳುತ್ತೆ, ಯೇಸುವನ್ನ ನೀನು ಕರೆದ್ರೆ ಅವಾಗ ಅವ್ರು ಬರ್ತಾರೆ. ಎಲ್ಲಿವರೆಗೂ ನೀನು ಕರೆಯಲ್ವೋ, ಎಲ್ಲಿವರೆಗೂ ನೀನು ಇನ್ವೈಟ್ ಮಾಡಲ್ವೋ, ಎಲ್ಲಿವರೆಗೂ ನೀನು ಕರ್ಕೊಳ್ಳಲ್ವೋ, ಅಲ್ಲಿವರೆಗೂ ಯೇಸು ನಿನ್ನ ಬದುಕಲ್ಲಿ, ನಿನ್ನ ಬಾಳಲ್ಲಿ ಅವ್ರು ಬರಕ್ಕೆ ಚಾನ್ಸ್ ಇಲ್ಲ. ಯೇಸು ನಿನ್ನ ಮನೆ ಒಳಗಡೆ ಬರಬೇಕಾ? ಯೇಸು ನಿನ್ನ ಹೃದಯದ ಒಳಗಡೆ ಬರಬೇಕಾ? ಯೇಸು ನಿನ್ನ ಬಾಳಿನ ಒಳಗಡೆ ಬರಬೇಕಾ? ನೀನಾಗಿ ನಿನ್ನ ಬಾಯಿ ತೆರೆದು, ಯೇಸುವೇ, ನನಗೆ ಸತ್ಯ ಗೊತ್ತಾಯ್ತು, ನೀನ್ ಬೆಳಕಾಗಿ ನನ್ನ ಮನೆ ಒಳಗಡೆ ಬಾ, ನನ್ನ ಹೃದಯದ ಒಳಗಡೆ ಬಾ, ನನ್ನ ಕುಟುಂಬದ ಒಳಗಡೆ ಬಾ ಅಂತ ನೀನು ಕರೆಯೋದಾದ್ರೆ ಆವಾಗ ಯೇಸು ನಿನ್ನ ಮನೆಗೆ ಬರ್ತಾನೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಈಗ ಈ ಅಧಿಕಾರಿ ಏನ್ ಮಾಡ್ತಾ ಇದ್ದಾನೆ, ಯೇಸುವನ್ನ ಕರೀತಾ ಇದ್ದಾರೆ. ಈಗ ಈ ಅಧಿಕಾರಿಯ ಶಬ್ದವನ್ನ ಕೇಳಿದಂತ ಯೇಸು ಹೇಳ್ತಾ ಇದ್ದಾರೆ, ಆಯ್ತಪ್ಪ ನಿನ್ನ ಮನೆಗೆ ಬರ್ತೀನಿ ನಡಿ ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಈಗ ಒಂದು MLA ನೋ ಮಂತ್ರಿನೋ ಯಾರೋ ಬಂದು ಅಂದ್ರೆ ಜನ ಎಷ್ಟು ತುಂಬಿಕೊಂಡಿರ್ತಾರೆ. ಎಷ್ಟೆಲ್ಲ ಯಾಕೆ, ಈ ಕನಕಪುರದಿಂದ ಈ ಕಡೆ ಈ ಭಾಗದಲ್ಲಿ DK ಶಿವಕುಮಾರ್ ಬಂದ್ರು ಅಂದ್ರೆ ಎಷ್ಟು ಜನ ಸೇರಿರ್ತಾರೆ.
ಈಗ ಡಿ ಕೆ ಶಿವಕುಮಾರ್ ಆ ಕಾರಿಂದ ಇಳಿದ್ಬಿಟ್ಟು ವೇದಿಕೆ ಮೇಲೆ ಬರಬೇಕು ಅಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಯಾಕಂದ್ರೆ ಜನ ಗುಜು 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 ಗುಜಾಗಿ ಅನೇಕ ಲೆಟರ್ಗಳನ್ನ, ಅನೇಕ ಕಾರ್ಯಗಳು ತಗೊಂಡು ಬಂದು ಹೆಂಗಾದ್ರೂ ಮಾಡಿ ಈ ಡಿ ಕೆ ಶಿವಕುಮಾರ್ಗೆ ಏನ್ ಮಾಡ್ಬೇಕು, ತಲುಪಿಸ್ಬೇಕಂತ ಹೇಳ್ಬಿಟ್ಟು ಲೆಟರ್ಗಳನ್ನ ಇಟ್ಕೊಂಡು ಒತ್ತಾಡ್ತಾರೆ, ಕೂದಾಡ್ತಾರೆ, ನೂಕಲಾಡ್ತಾರೆ. ಅದನ್ನೆಲ್ಲ ಫೇಸ್ ಮಾಡಿಕೊಂಡು ವೇದಿಕೆ ಮೇಲೆ ಬರೋಷ್ರೊಳಗಡೆ ಇಲ್ಲ ಅಂದ್ರೂ ಕೂಡ ಒಂದು ಕಾಲು ಗಂಟೆಯಿಂದ ಒಂದು 20 ನಿಮಿಷ ಹಿಡಿಯುತ್ತಾ ಇಲ್ವಾ? ಈಗ ಈ ಅಧಿಕಾರಿ ಯೇಸುವನ್ನ ಕರೆಯುವಾಗ ಅವರ ಮನೆ ಒಳಗಡೆ ಮರಣ ಆಗ್ತಿರೋ ಸಮಯ, ಅಂದ್ರೆ ರೋಗ ಬಂದ್ಬಿಟ್ಟಿದೆ. ಯೇಸು ಬೇಗ ಹೋಗ್ಬಿಟ್ರೆ ಅವ್ರ ನಂಬಿಕೆಯನ್ನು ಗುಣ ಆಗ್ಬಿಡ್ತಾಳೆ, ಸಾಯಲ್ಲ ಅಂತ. ಆದ್ರೆ ಯೇಸು ಹೋಗ್ತಾ ಇದಾರೆ, ಹೋಗೋ ಟೈಮಲ್ಲಿ ಸಾಯುವ ಹಾಗೆ ಈ ಮಗಳಿಗೆ ಆಗ್ತಾ ಇದೆ. ಇವಳಿಗೆ ವಯಸ್ಸು ಎಷ್ಟಪ್ಪ ಅಂದ್ರೆ 12 ವಯಸ್ಸು. ಯಾರಿಗೆ? ಈ ಅಧಿಕಾರಿಯ ಮಗಳಿದಳಲ್ಲ, ಈ ಮಗಳಿಗೆ ವಯಸ್ಸು 12 ವಯಸ್ಸು. ಈ 12 ವಯಸ್ಸುಳ್ಳ ಈ ಮಗಳು ತುಂಬಾ ಅನಾರೋಗ್ಯಕ್ಕೆ ಒಳಗಾಗಿ ಇನ್ನೇನ್ ಸಾಯೋ ಪರಿಸ್ಥಿತಿನಲ್ಲಿದ್ದಾಳೆ. ಯೇಸು ಬರಬೇಕು, ಅಧಿಕಾರಿ ಕರೆದಿದ್ದಾನೆ, ಇನ್ನೇನ್ ಬರ್ತೋರ ಟೈಮ್ ಹೆಂಗಾದ್ರೂ ಮಾಡಿ ಬೇಗ ಹೋಗೋಣ ಅಂತ ಯೇಸು ನೋಡ್ತಾ ಇದ್ದಾರೆ, ಆಗ್ತಾ ಇಲ್ಲ. ಯಾಕೆಂದ್ರೆ ಜನಗಳೆಲ್ಲ ತುಂಬಿಕೊಂಡಿದ್ದಾರೆ, ಯೇಸುವನ್ನ ಬಿಡ್ತಾ ಇಲ್ಲ, ಯೇಸುವನ್ನ ಬಿಡ್ತಾ ಇಲ್ಲ. ಆದ್ರೆ ಈ ಯೇಸುವನ್ನ ಅಧಿಕಾರಿ ಕರೆದಿದ್ದು ಸತ್ ಮೇಲಲ್ಲ. ನಾವೆಲ್ಲ ಹೆಂಗ್ ಗೊತ್ತಾ, ಸತ್ ಮೇಲೆ ಯೇಸುವನ್ನ ಕರೆಯೋದು, ಬಂದು ಹೂವು ಹಾಕ್ಬಿಟ್ಟು ಹೋಗಪ್ಪ ಎದೆ ಮೇಲೆ ಅಂತ. ಹಲ್ಲೆಲೂಯಾ. ಇಲ್ಲೇ ಇದ್ದೀರಿ, ನಾವು ಮಿತಿ ಮೀರಿ ಹೋಗುವಾಗ, ಕೈ ತಪ್ಪಿ ಹೋಗುವಾಗ ಅವಾಗ ಕರಿತೀವಿ, ಯೇಸುವೇ ಎಲ್ಲಿದ್ದೀರಿ ಸ್ವಾಮಿ, ಪ್ರತ್ಯಕ್ಷರಾಗ್ರಿ, ಬಂದು ನಾನು ಎದೆ ಮೇಲೋ ತಲೆ ಮೇಲೋ ಹೂವ ಹಾರ ಹಾಕಿ ನೀವು ಹೊಂಟು ಹೋಗಿ, ಅವಾಗ ನಾನು ಸ್ವರ್ಗಕ್ಕೆ ಬಂದ್ಬಿಡ್ತೀನಿ. ಹಲ್ಲೆಲೂಯಾ. ಈ ಅಧಿಕಾರಿ ಯೇಸುವನ್ನ ಕರಿತಾ ಇರೋದು, ಅವಳ ಮಗಳು ಅಸ್ವಸ್ಥಳಾಗಿದ್ದಾಳೆ, ಇನ್ನ ಸತ್ತಿಲ್ಲ. ಯೇಸು ಬಂದು ಪ್ರಾರ್ಥನೆ ಮಾಡಿದ್ರೆ ಅವಳು ಸೌಖ್ಯ ಆಗ್ತಾಳೆ, ಎದ್ದೇಳ್ತಾಳೆ ನಂಬಿಕೆಯಲ್ಲಿ ಅವ್ರ ಮಗಳಿಗೆ ಇನ್ನ ಜೀವ ಇರುವಾಗಲೇ ಆ ಅಧಿಕಾರಿ ಯೇಸುವನ್ನ ಕರಿತಾ ಇದ್ದಾನೆ. ಹಲ್ಲೆಲೂಯಾ. ಆದ್ರೆ ಯೇಸು ಬರ್ತಾ ಇದ್ದಾರೆ, ಬರಕ್ಕಾಗ್ತಾ ಇಲ್ಲ. ಕಾರಣ ಜನಗಳೆಲ್ಲ ತುಂಬಿಕೊಂಡಿದ್ದಾರೆ, ಒತ್ತಾಯಿಸಿ ನಡೆಸ್ತಾ ಇದ್ದಾರೆ, ಆಗ್ತಾ ಇಲ್ಲ. ಆದ್ರೆ ಮನೆ ಹತ್ರ ಬಂದು ನೋಡ್ತಾರೆ, ಎಲ್ಲ ಗೊಳೋ ಅಂತ ಅಳ್ತಾ ಇದ್ದಾರೆ. ಸ್ವಲ್ಪ ಹಾಕೊಂಡ್ಬಿಡ್ತೀವಿ. ಏನ್ ಪಾಸ್ಟರ್ ನೀವೇ ಕರೆಂಟ್ನ ಕರೆದ್ಬಿಟ್ಟು ನೀವು ವೈರ್ ಹಾಕೊಂಡಾಗಿರಂತ. ಹಲ್ಲೆಲೂಯಾ. ಎಸಪ್ಪ, 5,000 ಜನರ ಮಧ್ಯೆ ಲಂಗಾಪ ಸೇವೆ ಮಾಡಿದೆ ನೀನು. ಹಲ್ಲೆಲೂಯಾ. ಎ ಸಿ ಇಲ್ಲ, ಗಾಳಿ ಇಲ್ಲ, ಫ್ಯಾನ್ ಇಲ್ಲ, ಏನಿಲ್ಲ, ಆದರೂ ಕಾಡಲ್ಲಿ 5,000 ಜನರ ಮಧ್ಯದಲ್ಲಿ ಏನು ಮಾಡಿದ್ರಂತೆ, ಸೇವೆ ಮಾಡಿದ್ರಂತೆ. ಇವಾಗ ಕರೆಂಟ್ ಹೋಗ್ಬಿಟ್ಟಿದ್ಯಾ, ನಿಮ್ಮೆಲ್ಲ ಆಲೋಚನೆ ಏನೋ ಟೈಮ್ ಕಡೆಗೆ ಬೇಗ ನಿಲ್ಲಿಸ್ಬಿಟ್ರೆ ಸಾಕಂತ. ನಿಮ್ಮ ಆಲೋಚನೆಯಲ್ಲಿ ಆ ಕಡೆ ಟೈಮ್ ಕಡೆ, ಗಡಿಯಾರದ ಕಡೆಗೆ ಬೇಗ ನಿಲ್ಲಿಸ್ಬಿಟ್ರೆ ಪಾಸ್ ಚೆನ್ನಾಗಿರ್ತವೆ. ನಮ್ಮ ಶಕೆ ನಮಗೆ ಗೊತ್ತು, ನಿಮಗೇನು ಗೊತ್ತು. ಹಲ್ಲೆಲೂಯಾ. ಆದರೆ ಯೇಸು ಸ್ವಾಮಿ ಸೇವೆ ಮಾಡುವಾಗ ಫ್ಯಾನ್ ಇಲ್ಲ, ಎ ಸಿ ಇಲ್ಲ, ಓ ಸಿ ಇಲ್ಲ, ಏನೂ ಇಲ್ಲ. 3 ದಿನ ಹೋಯ್ತು. ಹಲ್ಲೆಲೂಯಾ. ಆ ಶಕೆಯಲ್ಲಿ, ಆ ಇದರಲ್ಲಿ ಅಷ್ಟು ಆಸಕ್ತಿನ ಕುತ್ಕೊಂಡಿದ್ದಕ್ಕೇನೆ ಲಾಸ್ಟ್ ದಿನದಲ್ಲಿ ಅವ್ರ ಜೀವನದಲ್ಲಿ ಅದ್ಭುತ ನಡೆದಿದೆ. 5 ರೊಟ್ಟಿ 2 ಮೀನು ಕಾಡಲ್ಲಿ ಯಾರಿಗೆ ಸುಮಾರು 5,000 ಜನ ಬರೀ ಗಂಡಸರೇ ಅಂತೆ. ನಾನು ಹೇಳ್ತೀನಿ, ಅವಾಗ ಇಲ್ಲಾಂದ್ರೆ 3-4 ಜನ ಎಂತಿರ್ತಾರೆ ಒಬ್ಬೊಬ್ಬರಿಗೆ. ಆಗಿನ ಕಾಲದಲ್ಲಿ ಲೆಕ್ಕ ಹಾಕ್ಕೊಳ್ರಿ, ಒಬ್ಬನಿಗೆ 3 ಜನ ಎಂತಿರು, 4 ಜನ ಎಂತಿರಂದ್ರೆ 5,000 ಜನ ಗಂಡಸರಿಗೆ ಎಷ್ಟು ಜನ ಎಂತಿರಾಯ್ತು. ಅವ್ರಿಗೆ ಮಕ್ಕಳು ಇವಾಗೆಲ್ಲ 1-2ಕ್ಕೆ ಡಮರ್. ಹಲ್ಲೆಲೂಯಾ. ಒಂದು ಆಸ್ತಿಗೆ ಒಂದು ಆಸೆಗೆ ಅಂತ. ಹಲ್ಲೆಲೂಯಾ. ಲಾಸ್ಟಿಗೆ ಏನು ಹೇಳ್ದಂಗೆ ಆಗ್ಬಿಡ್ತದೆ. ಪ್ರೈಸ್ ಲಾರ್ಡ್. ಅವಾಗೆಲ್ಲ ಹಂಗೆಲ್ಲ ಇಲ್ಲ, ಅರ್ಧ ಡಜನು ಇಲ್ಲ 1 ಡಜನು. ಹಲ್ಲೆಲೂಯಾ. ಅಲೋ ಸ್ವಾಮಿ, ಹಳ್ಳಿಗಳ ಕಡೆ ಹೋಗಿ ನೋಡ್ರಿ, ಅರ್ಧ ಡಜನ್ 1 ಡಜನ್ ಆಗೋವರೆಗೂ ಹಾಸ್ಪಿಟ್ಲ್ ಕಡೆ ಮಕಾನೇ ಮಾಡಲ್ಲ. ಯಾಕೆ? ನಮ್ಮದು ಜೇನುಗೂಡು ಹಂಗಿರ್ಬೇಕಂತೆ, ಏನೋ ಮನೆ ಕುಟುಂಬ. ಹಲ್ಲೆಲೂಯಾ. ಯೇಸು ಸ್ವಾಮಿ 5,000 ಜನರಿಗೆ ಆಹಾರವನ್ನು 3ನೇ ದಿನದಲ್ಲಿ ಮಾಡಿದ್ರಂತೆ. ಹಲ್ಲೆಲೂಯಾ. ಯಾಕೆ? ಫ್ಯಾನ್ ಇಲ್ಲ. ಇವಾಗ ಎದ್ದು ನೀರು ಕುಡಿದು ವಾಶ್ರೂಮ್ಗೆ ಹೋಗ್ಬಿಟ್ಟು ತುಂಬಿಸ್ತೀವಿ. ಹಲ್ಲೆಲೂಯಾ. ಅಲ್ಲಿ ನೀರು ಕುಡಿಯೋಕ್ಕೆ ನೀರು ಇಲ್ಲ, ಎದ್ದೇ ಇಲ್ಲ, ಕೂತಿರೋ ಜಾಗದಲ್ಲೇ ಕೂತಿದ್ದಾರೆ, ನೇನ ಅನುಭವಿಸ್ತಮ್ಮ ಅಂತ. ಹಲ್ಲೆಲೂಯಾ. ಕೂತಿರೋ ಜಾಗದಲ್ಲೇ ಕೂತಿದ್ದಾರೆ, ನಾನಾ ನೀನ ನೋಡೋಣ ಅಂತ. ಹಲ್ಲೆಲೂಯಾ. ದೇವರ ಅವ್ರ ನಂಬಿಕೆ ನೋಡ್ರಿ, ತಥಾಸ್ತು ಅಂದರು.
ವಾಕ್ಯ ಹೇಳ್ತದೆ 12 ಪುಟ್ಟಿಗಳು ಮಿಕ್ತಂತೆ. ಒಂದ್ರೆ ಆಶೀರ್ವಾದ ಆ ರೀತಿ ಹೊಂದ್ಕೊಂಡು ಹೋಗ್ಬೇಕು. ಸುಮ್ಮನೆ ಬಂದ್ವಾ ಸಾಪೆ ಆರದ್ವಾ ಓದ್ವಾ ಕುತ್ಕೊಂಬಾರ್ದು. ಅಲ್ಲೇಲೂಯ. ಕೆಲ ಜನರು ಹಂಗೆ ಏನೋ ಬರ್ತಾರೆ, ಸಾಪೆ ಗಲೀಜು ಮಾಡಿ ಸಾಪೆನ ಒದ್ದೆ ಮಾಡಿ ಅದು ನೀರು ಹುಚ್ಚನ ಒಂದು ಅರ್ಥ ಆಗಲ್ಲ, ಅದನ್ನು ಆರದು ಆಮೇಲೆ ಹೇಳೋದು ಇಲ್ಲ ಮಕ್ಕಳು ಅವ್ರು ಮಾಡ್ಕೊಂಡಿರೋದು ಬೇರೆ. ಅಲ್ಲೇಲೂಯ. ಪ್ರೈಸ್ ದಿ ಲಾರ್ಡ್. ದೇವ್ರು ನಗ್ಸೋ ಟೈಮಲ್ಲಿ ನಗ್ಬಿಡ್ರಿ. ಅಲ್ಲೇಲೂಯ, ಅಲ್ಲೇಲೂಯ. ಸರಿ, ದೇವರಿಗೆ ಸ್ತೋತ್ರ. ಯೇಸು ಸ್ವಾಮಿಯನ್ನು ಕರೆಯುವಾಗ ಯೇಸು ಸ್ವಾಮಿ ಹೋಗ್ತಾ ಇದ್ದಾರೆ. ಹೋಗುವಾಗ ಜನಗಳೆಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ ಅಥವಾ ಅಡ್ಡಿಯಾಗಿ ನಿಂತಿದ್ದಾರೆ, ಬರೋಕ್ಕಾಗ್ತಾ ಇಲ್ಲ. ಬರೋ ಅಷ್ಟರ ಒಳಗಡೆ ಆ 12 ವರ್ಷದ ಯವನ ಮಗಳು ಸತ್ತೋಗಿದ್ದಾಳೆ. ಈ ಮಗಳೇನಾಗ್ಬಿಟ್ಲು? ನಾವಾಗಿದ್ರೆ ನಾವು ಕರೆದಿದ್ದೆ ಯಾವಾಗ? ಜೀವ ಇರುವಾಗ. ಇವಾಗ ಏನಕ್ಕೆ ಬಂದವರು? ನೀರಾಗಾಗ ಉಣ್ಸಕ? ನನ್ನ ಮಗಳ ಮೇಲೆ ಈ ಒಬ್ಬೊಬ್ಬ ಕಡಿಮೆ ಇದೆ, ಎದೆ ಮೇಲೆ ಮಣ್ಣಾಕಕ್ಕೆ ಅಂದ್ಬಿಟ್ಟು ಬಂದಿದೆಯಾ? ಈಗ ಏನೇನೋ ಮಾತುಗಳು ಅಲ್ವಾ? ಕೈ ತಪ್ಪು ಹೋಗುವಾಗ, ಮಿತಿ ಮೀರಿ ಹೋಗುವಾಗ ನಮ್ಮ ಬಾಯಲ್ಲಿ ಬರೋ ಮಾತುಗಳು ಬೇರೆ. ಆದ್ರೆ ಆ ಅಧಿಕಾರಿಗೂ ಗೊತ್ತಿಲ್ಲ ಮಗಳು ಸತ್ತಿದ್ದಾಳೆ ಅಂತೇಳಿ. ಅಧಿಕಾರಿ ಯೇಸು ಹತ್ರ ಹೋಗುವಾಗ ಮಗಳು ಬದುಕಿದ್ದಾಳೆ. ಅವನು ಯೇಸುವನ್ನ ಕರ್ಕೊಂಡು ಬರ್ತಾ ಇರೋದು, ಮಗಳು ಬದುಕಿದ್ದಾಳೆ, ಸ್ವಾಮಿ ಬಂದು ಅವಳನ್ನ ಮುಟ್ಟಿದ್ರೆ ಸಾಕು ಗುಣ ಹೊಂದುತ್ತಾಳೆ ಅಂತ ಹೇಳಿ. ಆದ್ರೆ ಮನೆ ಹತ್ರ ಬರ್ತಾ ಇರುವಾಗಲೇ ಎಲ್ಲ ಜನರು ಅಳ್ತಾ ಇದ್ದಾರೆ, ಗೋಳಾಡ್ತಾ ಇದ್ದಾರೆ. ಯೇಸು ಗೊತ್ತಾಯ್ತು ಇಲ್ಲಿ ಸಮಥಿಂಗ್ ಇಸ್ ರಾಂಗ್ ಅಂತೇಳಿ. ಹಲ್ಲೆಲೂಯಾ. ಅಧಿಕಾರಿಗೆ ಗೊತ್ತಾಯ್ತು ನನ್ನ ಮಗಳು ಕೈ ಬಿಟ್ಟು ಹೋಗಿದ್ದಾಳೆ ಅಂತೇಳಿ. ಆಮೇಲೆ ಹೇಳ್ರಿ, ಏನೋ ನೀವು ನನಗೆ ಆಮನೆ ಹೇಳ್ದಂಗೆ, ನಾನು ಹಿಂಗೆ ಇಟ್ಕೊಂಡು ಜೇಬಲ್ಲಿ ಇಟ್ಕೊಂಡು ಹೋದಂಗೆ. ದೇವರಿಗೆ ಸ್ತೋತ್ರವಾಗಲಿ. ಆ ಅಧಿಕಾರಿಗೂ ಗೊತ್ತಿಲ್ಲ ನನ್ನ ಮಗಳು ಸತ್ತಿದ್ದಾಳೆ ಅಂತ ಹೇಳಿ. ಮನೆ ಬಾಗಿಲ ಹತ್ರ ಬರುವಾಗ ಜನಗಳೆಲ್ಲ ತುಂಬಿಕೊಂಡಿದ್ದಾರೆ, ಎಲ್ಲ ಗೋಳಾಡ್ತಾ ಇದ್ದಾರೆ, ವಾದ್ಯಗಳನ್ನ ಬಾರಿಸ್ತಾ ಇದ್ದಾರೆ. ಈ ಅಧಿಕಾರಿ ಗೊತ್ತಾಯ್ತು, ಇನ್ನ ನನ್ನ ಮಗಳು ನನ್ನ ಕೈಯಲ್ಲಿಲ್ಲ, ಇನ್ನ ನನ್ನ ಮಗಳ ಜೀವಿತ ನನ್ನ ಕೈಯಲ್ಲಿಲ್ಲ, ಅವಳ ಪ್ರಾಣ ಪಕ್ಷಿ ಆರಿ ಹೋಗಿದೆ, ಏನ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತೇಳಿ ಅವನು ಒದ್ದಾಡ್ತಾ ಇರುವಾಗ ಯೇಸು ಮಾತ್ರ ಹತ್ರ ಬರ್ತಾರೆ. ನೋಡ್ತಾರೆ, ಒಳಗಡೆ ಯೇಸು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಯೇಸು ಹತ್ರ ಅದ್ಭುತ ಇದೆ, ಯೇಸು ಹತ್ರ ಮಹಿಮೆ ಇದೆ, ಯೇಸು ಹತ್ರ ಬಿಡುಗಡೆ ಇದೆ, ಯೇಸು ಹತ್ರ ಎಲ್ಲ ಶಕ್ತಿ ಇದೆ. ಆದ್ರೆ ಯೇಸು ಈಗ ಮನೆ ಒಳಗಡೆ ಬರ್ಬೇಕು. ಇಲ್ಲೇ ಇದ್ದೀರಿ, ನನ್ನ ಕನ್ನಡ ಭಾಷೆ ಅರ್ಥ ಆಗ್ತಾ ಇದೆ, ಒಳಗೆ ಹೋಗುತ್ತಾ ಇದೆ, ಆಮೇಲೆ ಹೇಳಿಕೆ ಆಗುತ್ತದಾ? ಹೇಳ್ರಿ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಈಗ ಯೇಸು ಅದ್ಭುತ ಮಾಡೋನು ಈಚೆಗಡೆ ಇದ್ದಾನೆ. ಹಲೋ ಸಿಸ್ಟರ್, ಬ್ರದರ್, ಆರ್ ಯು ವಿತ್ ಮೀ? ನೀವು ಇಲ್ಲೇ ನನ್ನೊಂದಿಗಿದ್ದೀರಾ? ಇದ್ದೀರಾ? ಇದ್ದೀರಾ? ಯೇಸು ಅದ್ಭುತ ಸ್ವರೂಪಿ. ಯೇಸುವಿನ ಒಳಗಡೆ ಅದ್ಭುತ ಶಕ್ತಿ ಇದೆ. ಈಗ ಯೇಸು ಬಂದಿದ್ದಾರೆ ಹುಡುಕೊಂಡ ಹುಡುಗಿನ. ಈಗ ಯೇಸು ಮನೆಯ ಬಾಗಿಲದಲ್ಲಿ ನಿಂತಿದ್ದಾರೆ. ಯೇಸು ಮನೆ ಬಾಗಿಲದಲ್ಲಿ ನಿಂತುಕೊಂಡ್ರೆ ಯಾವ ಕಾರ್ಯ ನಡೆಯಲ್ಲ. ಈಗ ಕಾರ್ಯ ನಡೀಬೇಕಾದ್ರೆ ಅದೇ ಯೇಸು ಮನೆ ಒಳಗಡೆ ಬರ್ಬೇಕು. ಹಲ್ಲೆಲೂಯ. ಕೆಲವು ಜನರ ಮನೆಯ ಬಾಗಿಲಿನ ಮುಂದಗಡೆ ಯೇಸು ನಿಂತಿದ್ದಾರೆ. ಸಹೋದರ ಸಹೋದರಿ, ಯೇಸು ಈಚೆಗಡೆ ಇದ್ದಾರೆ. ಯೇಸುವನ್ನ ಒಳಗಡೆ ಕರಿ. ಹಲ್ಲೆಲೂಯ, ಹಲ್ಲೆಲೂಯ. ಅರ್ಥ ಆಗ್ತಾ ಇದೆಯಾ? ಯೇಸುವಲ್ಲಿ ಏನಿದೆ? ಸದ್ಯ ಯಾರು ಆಶೀರ್ವಾದ ಎಂದು ಹೇಳಿಲ್ಲ, ಆಮೇಲೆ ಅಷ್ಟೇ. ಯೇಸುವಲ್ಲಿ ಏನಿದೆ? ಮಹಿಮೆ ಇದೆ. ಯೇಸುವಿನ ಒಳಗಡೆ ಜೀವ ಇದೆ, ಯೇಸುವಿನ ಒಳಗಡೆ ಅದ್ಭುತ ಇದೆ, ಯೇಸುವಿನ ಒಳಗಡೆ ಶಕ್ತಿ ಇದೆ. ಯೇಸುವಿನ ಒಳಗಡೆ ಒಂದು ವ್ಯಕ್ತಿಗೆ, ಒಂದು ಕುಟುಂಬಕ್ಕೆ, ಒಂದು ಲೋಕಕ್ಕೆ ಏನು ಬಿಡುಗಡೆ ಬೇಕೋ ಆ ಬಿಡುಗಡೆಯ ಶಕ್ತಿ ಯೇಸುವಿನ ಒಳಗಡೆ ಇದೆ, ಇದೆ, ಇದೆ. ಅದು ಏನೇ ವಿಷಯ ಆಗಿರಲಿ, ಅದು ಏನೇ ಸಮಸ್ಯೆ ಆಗಿರಲಿ, ಅದು ಏನೇ ಬಾಧೆ ಆಗಿರಲಿ, ಅದು ಏನೇ ರೋಗವಾಗಿರಲಿ, ಎಲ್ಲ ಮಿತಿ ಮೀರಿ ಹೋಗಿರ್ಲಿ, ಕಾಲ ಪೂರ್ತಿ ಆಗೋಗಿರ್ಲಿ, ಡೋಂಟ್ ವೆರಿ. ನೀನು ಮಾತ್ರ ಯೇಸುವನ್ನ ಕರೆಯುವುದಕ್ಕೆ ಸಂಕೋಚ ಪಡದೆ, ನೀನು ಯೇಸುವನ್ನ ಕೂಗುವುದಕ್ಕೆ ಸಂಕೋಚ ಪಡದೆ, ಯೇಸುವೆ ಅಂತ ನೀನು ಕರೆಯೋದಾದ್ರೆ ಆ ಅದ್ಭುತ ನಿನ್ನ ಮನೆ ಒಳಗಡೆ, ಆ ಅದ್ಭುತ ನಿನ್ನ ಮನೆ ಒಳಗಡೆ. ಓ ದೇವರ ಆತ್ಮ ಕೆಲವು ಜನರಿಗೆ ಆಲೋಚನೆ ಹೇಳ್ತಾ ಇದ್ದಾರೆ, ಕೆಲವು ಜನರಿಗೆ ಅದ್ಭುತ, ಕೆಲವು ಜನರಿಗೆ ಬಿಡುಗಡೆ ಮನೆಯ ಬಾಗಿಲ ಹತ್ರ ಬಂದು ನಿಂತಿದೆ.
ಅಲ್ಲೇಲೂಯ, ಅಲ್ಲೇಲೂಯ, ಅಲ್ಲೇಲೂಯ. ರಾಬಾದ ಡಗಾದಬ ರಿಖಮಾನ. ಕೆಲವು ಜನರ ಕೈ ತಪ್ಪು ಹೋಗಿರೋ ವಿಷಯಗಳು ಕಾರ್ಯಗಳು ಅದು ಏನೇ ಆಗಿದೆಯೋ ದೇವರ ಆತ್ಮ ಹೇಳ್ತಾ ಇದಾರೆ, ಇದು ಬಿಡುಗಡೆಯೇ ನಿನ್ನ ಮನೆಯ ಬಾಗಲ ಹತ್ರ ನಿಂತಿದೆ, ನಿನ್ನ ಮನೆಯ ವಾಸ್ಕಲ ಹತ್ರ ನಿಂತಿದೆ. ಈಗ ಆಗ್ಬೇಕಾಗಿರೋ ಕಾರ್ಯ ಒಂದೇ, ಆ ಅದ್ಭುತವನ್ನ, ಆ ಬಿಡುಗಡೆಯನ್ನ, ಆ ಅತಿಶಯವನ್ನ ನಿನ್ನ ಮನೆ ಒಳಗಡೆ ಕರಿಬೇಕು. ಅಲ್ಲೇಲೂಯ. ಎಷ್ಟು ಜನ ನಿನ್ನ ಹೃದಯದ ಒಳಗಡೆ ಅಥವಾ ನಿಮ್ಮ ಹೃದಯದ ಒಳಗಡೆ, ನಿಮ್ಮ ಮನೆ ಒಳಗಡೆ, ನಿಮ್ಮ ವಿಷಯದ ಒಳಗಡೆ ಇದುವರೆಗೂ ಬಿಡುಗಡೆ ಆಗಿಲ್ವಲ್ಲ? ಕೆಲವು ವಿಷಯಗಳು ನೀನು ಎದುರು ನೋಡ್ತಾ ಇದೆ, ಕೆಲವು ಕಾರ್ಯಗಳು ಎದುರು ನೋಡ್ತಾ, ಇದುವರೆಗೂ ಬಿಡುಗಡೆ ಆಗಿಲ್ಲಲ್ಲ? ಅದರ ಒಳಗಡೆ ಯೇಸುವನ್ನ ನೀನು ಕರೆಯಕ್ಕೆ ತಯಾರಾದ್ರೆ ಆ ವಿಷಯದ ಒಳಗಡೆ, ಆ ಕಾರ್ಯದ ಒಳಗಡೆ ಅವನು ರಾಜನಾಗಿ ಬರ್ತಾನೆ, ಅವನು ದೇವಾದಿದೇವನಾಗಿ ಬರ್ತಾನೆ, ಯುದ್ಧ ವೀರನಾಗಿ ಬರ್ತಾನೆ, ನಿನ್ನ ಚರಿತ್ರೆಯನ್ನ ಬದಲಾಯಿಸುವನಾಗಿ ಬರ್ತಾನೆ, ನಿನ್ನ ಅವಸ್ಥೆಗಳನ್ನ ಬದಲಾಯಿಸುವನಾಗಿ ಬರ್ತಾನೆ. ನಂಬೋರು ಮಾತ್ರ ಇಲ್ಲಿ ಯಾರಾದ್ರೂ ಇದ್ರೆ ಎರಡು ಕಾರ್ಯಗಳನ್ನು ತಟ್ಟಿ ದೇವರಿಗೆ ಜೋರಾಗಿ ಮಹಿಮೆ ಸಲ್ಲಿಸಿರಿ. ರಾಬಾದ ಡಗಾದಬ ರಿಖಮಾನ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಅಕ್ಕ, ಅಣ್ಣ, ಇದು ಒಳ್ಳೆ ಸಮಯ, ಇದು ಒಳ್ಳೆ ಸಮಯ. ಯೇಸು ಹೇಳ್ತಾ ಇದಾರೆ, ನಾನು ನಿನ್ನ ಮುಂದಗಡೆ ಬಂದಿದ್ದೀನಿ. ಯೇಸು ಹೇಳ್ತಾ ಇದಾರೆ, ಅದ್ಭುತ ನಿನ್ನ ಮುಂದಗಡೆ ಬಂದಿದೆ. ಈಗ ನೀನು ಮಾಡಬೇಕಾಗಿರೋದು ಒಂದೇ ಒಂದು, ನೀನು ರಿಸೀವ್ ಮಾಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ರಿಸೀವ್ ಮಾಡಬೇಕು, ಸ್ವಾಗತ ಮಾಡಬೇಕು, ಸ್ವೀಕಾರ ಮಾಡಬೇಕು, ಅಂಗೀಕಾರ ಮಾಡಬೇಕು. ಹಲ್ಲೆಲೂಯಾ. ಯೇಸು ಮನೆ ಹತ್ರ ಬಂದಿದ್ದಾರೆ, ಒಳಗಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಒಳಗಡೆ ಎಲ್ಲ ಜನ ತುಂಬಿಕೊಂಡಿದ್ದಾರೆ. ಹಲ್ಲೆಲೂಯಾ. ಒಳಗಡೆ ಜನಗಳು ತುಂಬಿಕೊಂಡಿದ್ದಾರೆ. ಒಳಗಡೆ ಇರುವ ಜನಗಳು ಹೊರಗಡೆ ಬರೋವರೆಗೂ ಯೇಸು ಒಳಗಡೆ ಹೋಗಿಲ್ಲ. ಯೇಸುವಲ್ಲಿ ಏನಿದೆ? ಯೇಸುವಲ್ಲಿ ಏನಿದೆ? ಯೇಸುವಲ್ಲಿ ಏನಿದೆ? ಯೇಸುವಿನ ಒಳಗಡೆ ಏನಿದೆ? ನಿನಗೆ ಬೇಕಾಗಿರೋದು ಎಲ್ಲವೂ ಆತನೊಬ್ಬನ ಒಳಗಡೆ ಇದೆ. ಮಗಳ ವಿಷಯದಲ್ಲಿ ಕಣ್ಣೀರು ಹಾಕ್ತಾರೆ ಅಂತ ಕೆಲ ತಾಯಿಂದಿರು ದೇವರು ಹೇಳ್ತಾ ಇದಾರೆ. ಮಗಳ ವಿಷಯಕ್ಕಾಗಿ ಕಣ್ಣೀರು ಹಾಕ್ತಾ ಇರುವ ತಾಯಿಯೇ, ನಿನ್ನ ವಿಷಯಗಳ ಮೇಲೆ, ಆ ಮಗಳ ವಿಷಯದ ಮೇಲೆ ಯಾರ ಕೈಯಿಂದಲೂ ಬಿಡುಗಡೆ ಮಾಡ್ಲಿಕ್ಕೆ ಆಗಿಲ್ವಲ್ಲ? ನಿನ್ನ ಎಲ್ಲಾ ವಿಷಯಗಳ ಮೇಲೆ ಅದ್ಭುತ ಮಾಡುವಂತ ಒಂದು ಶಕ್ತಿ ಇವಾಗ ನಿನ್ನ ಮುಂದಗಡೆ ಬಂದಿದ್ದಿದೆ. ಕೆಲ ಜನರು ಮಗಳಿಗಾಗಿ ಹೆಣ್ಮಕ್ಕಳಿಗಾಗಿ ಅಳ್ತಾ ಇರುವ ತಾಯಿಂದರಿಗೆ ದೇವರು ಹೇಳ್ತಾ ಇದ್ದಾರೆ, ಇದು ನಿನ್ನ ಮಗಳ ಜೀವನದಲ್ಲಿ, ನಿನ್ನ ಮಗಳ ಬದುಕಲ್ಲಿ, ನಿನ್ನ ಮಗಳ ಬಾಳಲ್ಲಿ ಅದ್ಭುತ ಮಾಡುವ ನಜರೇತಿನ ಯೇಸು ನಿನ್ನ ಮುಂದೆಗಡೆ ಬಂದು ನಿಂತಿದ್ದಾರೆ. ನೀನು ಮಾಡಬೇಕಾಗಿರೋ ಕಾರ್ಯ ಒಂದೇ ಒಂದು, ಯೇಸುವೇ ನೀನು ಮಾಡಬೇಕಾಗಿರೋ ಕಾರ್ಯ ಒಂದೇ ಒಂದು, ಯೇಸುವೇ ನನ್ನ ಮನೆ ಒಳಗಡೆ ಬನ್ನಿ, ನನ್ನ ಮನೆ ಒಳಗಡೆ ಬನ್ನಿ. ನೀನು ಕರೆಯೋದಾದ್ರೆ ನಿನ್ನ ಮನೆಯ ಆಚೆಗಡೆ ನಿಂತಿರುವಂತ ಯೇಸು ನಿನ್ನ ಮನೆಯ ಒಳಗಡೆ ಬರ್ತಾನೆ. ಅವನು ಬರುವಾಗ ಬರಿಗೈಯಲ್ಲಿ ಬರಲ್ಲ, ಮಹಿಮೆ ಒಂದಿಗೆ ಬರ್ತಾನೆ, ಸರ್ವ ಶಕ್ತಿ ಒಂದಿಗೆ ಬರ್ತಾನೆ, ಸರ್ವ ಕೃಪೆ ಒಂದಿಗೆ ಬರ್ತಾನೆ. ಯೆಸ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಒಳಗಡೆ ಇರುವ ಜನಗಳೆಲ್ಲ ಹೊರಗಡೆ ಹೋದ ಮೇಲೆ ಈಗ ನನ್ನ ಯೇಸು ಒಳಗಡೆ ಹೋಗ್ತಾರ. ಹಲೋ, ಕೆಲವು ಜನರು ಯೇಸುವೇ ಬನ್ನಿ ಅಂತ ಕರೆದು ಅನೇಕ ವರ್ಷಗಳಾಯ್ತು, ಇಲ್ವಾ? ಹೌದಾ ಇಲ್ವಾ? ಅಂಟವ ಹೇಳ್ರಿ. ಯೇಸುವನ್ನ ಕರೆದು ಎಷ್ಟು ವರ್ಷ ಆಯ್ತು? ನೀವು, ನನಗೆ ಡೌಟ್. ಫಸ್ಟ್ ನೀವು ನನಗೆ ಹೇಳ್ತಾ ಇರೋದು, ನೀನೇ ಇನ್ಯಾರಿಗೆ ಹೇಳಲಿ? ನಾನು ಪಕ್ಕದ ಮನೆ ಸರೋಜಮ್ಮನಿಗೆ ಹೇಳ. ಅಲ್ಲೇಲೂಯ. ನೀವು ಯೇಸುವನ್ನ ಕರೆದು ಎಷ್ಟು ವರ್ಷ ಆಯ್ತು? ರಾಜು ಹಿಂಗಂತ, ರಾಜು ಅಂದ್ರೆ ಹಿಂಗಂತ, ನಾನು ಹಿಂಗನ್ಬೇಕು. ಅಲ್ಲೆಲ್ಲೂಯ್ಯ.
ಯೇಸುವನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿ ಯೇಸುವಿಗೆ ಒಳಗಡೆ ಜಾಗ ಕೊಟ್ಟು ಎಷ್ಟು ವರ್ಷ ಆಯ್ತು? ಅವ್ರಿಗೆ ಡೌಟ್, ಆ ರಾಜು ನಾನೇನಾ ಅಂತ. ಹಲ್ಲೆಲೂಯ. ನಾನು 2007ನೇ ಇಸ್ವಿನಲ್ಲಿ ಯೇಸುವಿಗೆ ಒಳಗಡೆ ಕರೆದು ಜಾಗ ಕೊಟ್ಟೆ. ಹಲ್ಲೆಲೂಯ. 2007ನೇ ಇಸ್ವಿಲಿ ಯೇಸುವನ್ನ ಕರೆದೆ, ನನ್ನ ಒಳಗೆ, ನನ್ನ ಮನೆ ಒಳಗಡೆ, ನನ್ನ ಹೃದಯದ ಒಳಗಡೆ ಜಾಗ ಕೊಟ್ಟೆ. ಹಲ್ಲೆಲೂಯ. ಈಗ ನೀವು ಯೇಸುವನ್ನ ಕರೆದು ಎಷ್ಟು ವರ್ಷ ಆಯ್ತು? ಒಬ್ಬರಿಗೆ 4 ವರ್ಷ, ಕೆಲವರಿಗೆ 3 ವರ್ಷ, 5 ವರ್ಷ. ನಮ್ದು ಕೈ 5 ವರ್ಷ. ಹಲ್ಲೆಲೂಯ. 6 ವರ್ಷ, 10 ವರ್ಷ, 15 ವರ್ಷ, 20 ವರ್ಷ. ಒಬ್ಬೊಬ್ಬರಿಗೆ ಒಂದೊಂದು ವಯಸ್ಸು, ಒಂದೊಂದು ವರ್ಷ. ಹಲ್ಲೆಲೂಯ. ಹೌದಾ ಇಲ್ಲ? ಕೆಲವು ಜನರಿಗೆ ಡೌಟ್, ನಾನೇ ಕರ್ದಿಲ್ಲ ಪಾಸ್ಟ್ರೆ, ಏಸಪ್ಪನೇ ಬಂದ್ಬಿಟ್ಟವ್ರೆ ಅಂತ. ಹಲ್ಲೆಲೂಯ. ನಾನೇ ಕರ್ದಿಲ್ಲ ಪಾಸ್ಟ್ರೆ, ಏಸಪ್ಪನೇ ಬಂದ್ಬಿಟ್ಟಿದ್ದಾರೆ ಅಂತ. ಹಲ್ಲೆಲೂಯ. ನಿಜನಾ ಸುಳ್ಳ? ನೀವು ಕರೆದು ಯೇಸುವನ್ನ ಎಷ್ಟು ವರ್ಷ ಆಯ್ತು? ಏಸಪ್ಪ ನನ್ನ ಪಾಪಿ, ನನಗೆ ನೀರಿನಲ್ಲಿ ಮುಳುಗಿ ದೀಕ್ಷಾನ ಕೊಡಪ್ಪ ಅಂತೇಳಿ ನೀರಿನಲ್ಲಿ ಮುಳುಗಿ ದೀಕ್ಷಾನ ತಗೊಂಡು ಎಷ್ಟು ವರ್ಷ ಆಯ್ತು? ಮಾತಾಡ್ರಿ. ನೀವು ಸೈಲೆಂಟ್ ಆಗಿ ಕುತ್ಕೊಂಡಿದ್ದೀರಾ, ಇದ್ದೀರಾ ಇಲ್ಲೋ ನನ್ಗೆ ಗೊತ್ತಾಗಲ್ವೇ? ಹಲ್ಲೆಲೂಯ. ಹಲ್ಲೆಲೂಯ. ಅವಾಗ ಮಾತಾಡುವಾಗ ಅಪ್ಪ ಸ್ತೋತ್ರ ಜೀವಂತವಾಗಿದ್ದಾರೆ ಅಂತ ಹೇಳ್ಬೋದು. ನೀವೇನು ಆಕ್ಷನ್ ಮಾಡಿದ್ರೆ ಸೈಲೆಂಟ್ ಆಗಿರೋ ನನಗೆ ಭಯ, ಇದಾರೋ ಇಲ್ಲೋ ಅಂತ. ಹಲ್ಲೆಲೂಯ. ಅನೇಕ ವರ್ಷಗಳಾಯ್ತು, ಕರೆದ್ವಿ, ಓಕೆ. ಆ ಅಧಿಕಾರಿ ಯೇಸುವನ್ನ ಕರೆದ ಹಾಗೆ ನಾವು ಕೂಡ ಯೇಸುವನ್ನ ಕರೆದು ಅನೇಕ ವರ್ಷಗಳಾಯ್ತು. ಅನೇಕರ ಒಳಗಡೆ ಆಲ್ರೆಡಿ ಯೇಸು ಬಂದ್ಬಿಟ್ರು. ಬ್ರದರ್, ಈಗ ಈ ಸತ್ತೋಗಿರೋ ಹುಡುಗಿಯ ಮನೆ ಒಳಗಡೆ ಯೇಸು ಹೋದ್ರೆ ಏನಾಗುತ್ತೆ? ಆಮೇಲೆ ಯೇಸುವನ್ನೇ ಕರ್ದಿಲ್ಲ, ಅದ್ಭುತಂ ಶೈಗಪ್ಪ ಎಂದೆನ್ ವಾಳ್ಕೆಲ. ದೇವ್ರು ಹೇಳ್ತಾರೆ, ಎಲ್ಲಿದೆ ನಿನ್ನ ವಾಳ್ಕೆ? ಹಲ್ಲೆಲೂಯ. அற்புதம் செய்யுங்கப்பா என்னன் வாழ்க்கையில உங்களத்த ನಂಬಿ ಇರ್ಕೋ ಏಸಪ್ಪ ಅಂತ ಹೇಳ್ತೀವಿ. ಪಕ್ಕದಲ್ಲಿ ಹೋಗ್ಬಿಟ್ಟು ಇನ್ನೊಬ್ರು ನಂಬ್ಕೊಂಡಿರ್ತೀವಿ. ಹಲ್ಲೆಲೂಯ. ದುರಂತ. ಇದು ನಮ್ಮ ನಂಬಿಕೆ. ಪ್ರೈಸ್ ದಿ ಲಾರ್ಡ್. ಬ್ರದರ್ ಸಿಸ್ಟರ್, ಮತ್ತೊಂದ್ಸಾರಿ ಹೇಳ್ತೀನಿ ಕೇಳ್ರಿ. ಹೊರಗಡೆ ಇರುವಂತ ಯೇಸು ಆ 9ನೇ ಅಧ್ಯಾಯದಲ್ಲಿ 23, 24, 25ನೇ ವಾಕ್ಯದಲ್ಲಿ ಯೇಸು ಒಳಗಡೆ ಹೋಗ್ತಾ ಇದ್ದಾರೆ. ಹೌದಾ ಇಲ್ಲ? ಸತ್ತು ಹೋಗಿರುವಂತ ಹುಡುಗಿ, 12 ವರ್ಷದ ಹುಡುಗಿಯ ಮನೆ ಒಳಗಡೆ ಯೇಸು ಹೋಗ್ತಾ ಇದಾರೆ. ಹೋಗ್ತಾವ್ರ ಇಲ್ವಾ? ಹೋಗ್ತಾರ ಇಲ್ವಾ? ಹೋಗ್ಲಿಕ್ಕೆ ಕಾರಣ ಏನು? ಆ ಅಧಿಕಾರಿ ಕರ್ದ ನಿಮಿತ್ತವಾಗಿ ಈಗ ಯೇಸು ಒಳಗಡೆ ಹೋಗ್ತಾ ಇದಾರೆ. ಈಗ ಯೇಸು ಒಳಗಡೆ ಹೋಗಿ ಹೊರಗಡೆ ಬರುವಾಗ ಏನಾಗ್ತಾ ಇದೆ? ಆ ಹುಡುಗಿಗೆ ಜೀವ ಬರ್ತಾ ಇದೆ. ಆ ಹುಡುಗಿಗೆ ಜೀವ ಬರ್ತಾ ಇದೆ. ಆ ಹುಡುಗಿಯನ್ನ ಜೀವಂತವಾಗಿ ಹೊರಗಡೆ ಕರ್ಕೊಂಡು ಬರ್ತಾ ಇದ್ದಾರೆ. ಅಂದ್ರೆ ಕೇಳಿಸ್ಕೊಳ್ರಿ, ಅಂದ್ರೆ ಯೇಸು ಒಳಗಡೆ ಬಂದ್ರೆ ಏನ್ ನಡೆಯುತ್ತೆ? ನಡೆಯುತ್ತೆ. ಹಲ್ಲೆಲೂಯ. ಹಲ್ಲೆಲೂಯ. ನಡೀತಾ ಇಲ್ವಾ? ಮತ್ತೊಂದ್ಸಾರಿ ಹೇಳ್ತೀನಿ, ಲಾಸರ್ ಎದ್ದೇಳ್ಬೇಕಾರೆ ಮರಿಯಳೆ ನಿನಗೆ ನಂಬಿಕೆ ಇರಬೇಕು, ಮಾರ್ತಾಳೆ ನಿನಗೆ ನಂಬಿಕೆ ಇರಬೇಕು. ಈಗ ಯೇಸು ಬಂದ್ರೆ ಅದ್ಭುತ ನಡೆಯಲ್ವಾ? ನಡೀತೆ ಅಂದ್ಮೇಲೆ ನೀನು ಯೇಸುವನ್ನ ಕರೆದೆ ನಿಜ, ಆದ್ರೆ ಇವತ್ತುವರೆಗೂ ನಿನ್ನೆಲ್ಲ ಅದ್ಭುತ ನಡೆದಿಲ್ಲ. ಕಾರಣ ಯೇಸು ಇನ್ನ ಒಳಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್. ಯೇಸು ಹೊರಗಡೆ ಇದ್ದಾರೆ, ನೀನು ಕರೆದು ಅನೇಕ ವರ್ಷ ಆಯ್ತು, ಇನ್ನು ಅದ್ಭುತ ಇಲ್ಲ. ಮತ್ತೆ ಅದ್ಭುತ ಮಾಡಪ್ಪ ನನ್ ಇದು ಹೇಳಿ ಕೂದಲೆಲ್ಲ ಬೆಳ್ಳಗಾಗಿರೋ ಕೂದಲೆಲ್ಲ ಉದುರಿ ಎಲ್ರು ನನ್ನ ಬಾಂಡ್ಲಿ ಅಂತಾರ. ಹಲ್ಲೆಲೂಯ. ಸ್ತೋತ್ರ. ಗೆದ್ರ. ಪ್ರೈಸ್ ದಿ ಲಾರ್ಡ್. ಬರುವಾಗೆಲ್ಲ ಅದ್ಭುತ ಮಾಡಿ ಆಡ್ತಾವ್ರೆ. ಓ ಅದ್ಭುತ. ಹಲ್ಲೆಲೂಯ. ಬ್ರದರ್, ಅದ್ಭುತ ನಿಶ್ಚಯ. ನನ್ನ ದೇವರ ಅದ್ಭುತಗಳ ಮಂತ್ರಿ, ನನ್ನ ದೇವರ ಅದ್ಭುತಗಳ ರಾಜಾದಿರಾಜ ಯೇಸು ಎಲ್ಲಿ ಬರ್ತಾರೋ, ದೇವರ ಆತ್ಮ ಎಲ್ಲಿರ್ತಾರೋ ಅಲ್ಲೆಲ್ಲ ಅದ್ಭುತಗಳ, ಅಲ್ಲೆಲ್ಲ ಬಿಡುಗಡೆಗಳ, ಅಲ್ಲೆಲ್ಲ ಅತಿಶಯಗಳ. ಯೇಸುವನ್ನ ಕರೆದಿದ್ದು ನಿಜ. ನೀವೆಲ್ರು ಯೇಸುವನ್ನ ಕರೆದಿದ್ದು ನಿಜ. ಯೇಸು ಬಂದಿರೋದು ನಿಜ.
ಆದ್ರೆ ಇನ್ನ ಅದ್ಭುತ ನಡೆದಿಲ್ಲ. ನಿಜಾನ ಸುಳ್ಳ? ನಿಜಾನ ಸುಳ್ಳ? ಯೇಸುವನ್ನ ಕರೆದಿದ್ದೀರಾ, ಯೇಸುವನ್ನು ಕರೆದಿದ್ ನಿಜ, ಯೇಸು ಬಂದಿರೋದು ನಿಜ, ಆದ್ರೆ ಇನ್ನ ಅದ್ಭುತ ನಡೆದಿಲ್ಲ. ನೀವ್ ಹೇಳ್ತಾ ಇದ್ರಿ, ನಾನು ಯೇಸುವನ್ನ ಕರೆದೆ, ಚರ್ಚಿಗೆ 2 ದಿನ ಹೋದೆ, ಅದ್ಭುತನೇ ನಡೆದಿಲ್ಲ. ಸುಶೀಲಕ್ಕ ಸರೋಜಕ್ಕ, ಸುಶೀಲಕ್ಕ ನಾನು ಆ ಲಕ್ಷ್ಮಿಗೆ ಹೇಳ್ದೆ, ಅಲ್ಲೇಲೂಯ, ಆ ಲಕ್ಷ್ಮಿ ಕೇಳೇ ಇಲ್ಲ. ನೋಡು, ಏನು ನಡೆದಿಲ್ಲ. ಪ್ರೈಸ್ ದಿ ಲಾರ್ಡ್. ನೀನ್ ಯೇಸುವನ್ನ ಕರೆದಿದ್ ನಿಜ. ನಿನ್ನ ಕಷ್ಟ ಕಾಲದಲ್ಲಿ, ನಿನ್ನ ಸಮಸ್ಯೆ ಕಾಲದಲ್ಲಿ, ನಿನ್ನ ಕೈ ಬಿಡಲ್ಪಟ್ಟ ಕಾಲದಲ್ಲಿ, ನೀನೆಲ್ಲ ಕಳ್ಕೊಂಡಂತ ಕಾಲದಲ್ಲಿ ನೀನ್ ಯೇಸುವನ್ನ ಕೂಗಿದ್ದು, ಕರೆದಿದ್ದು ನಿಜ. ಆದ್ರೆ ಯೇಸು ಕೂಡ ಬಂದಿದ್ದು ನಿಜ. ಭಾಗದಲ್ಲಿ ಕೈ ಕೊಟ್ಟು ಹೇಳ್ರಿ, ನೀನ್ ಯೇಸುವನ್ನ ಕರೆದಿದ್ ನಿಜ, ಯೇಸು ನಿನ್ನ ಕರೆದಾಗ ಬಂದಿರೋದು ನಿಜ. ಯಾಕೆ ನಾನು ಕೈ ಕೊಡಿ ಅಂತ ಹೇಳ್ದೆ ಗೊತ್ತಾ? ಕೆಲವು ಜನರು ಅವಾಗ ಆತ್ಮ ಪರವಶರಾಗ್ಬಿಡ್ತಾರೆ. ಆತ್ಮ ಪರವಶರಾಗ್ಬಿಟ್ರೆ ಅವರುಗಳನ್ನ ಕೆಣಕೋ ತುಂಬಾ ಕಷ್ಟ. ಅವರಲ್ಲಿರುವ ಸಿಂಹ ಎದ್ದೇಳ್ಬಿಟ್ರೆ ಕಷ್ಟ. ಯಾಕೆಂದ್ರೆ ಸಿಂಹ ಎದ್ರೆ ಹಿಂಗ್ ನೋಡ್ತದೆ. ಅಲ್ಲೇಲೂಯ. ಅದಕ್ಕೆ ಅವಾಗ ಸೆಕೆಂಡ್ ಕೊಟ್ಟು ಪ್ರೈಸ್ ಅಲ್ಲ ಸಿಸ್ಟರ್ ಬ್ರದರ್ ಅಂದ್ರೆ ಸೋದರಂ ಆ ಪರವಶದಿಂದ ಆಚೆ ಕಡೆ ಬರ್ತಾರೆ ಅಂತ. ಅಲ್ಲೇಲೂಯ, ಅಲ್ಲೇಲೂಯ, ಅಲ್ಲೇಲೂಯ. ಯೇಸುವನ್ನ ನೀವು ಕರೆದಿದ್ ನಿಜ, ಯೇಸು ಕೂಡ ಬಂದಿರೋದು ನಿಜ, ಆದ್ರೆ ಅದ್ಭುತ ಇಲ್ಲ. ಯೇಸು ಬರೋ ಜಾಗದಲ್ಲಿ ಅದ್ಭುತ ಇದೆ, ಆದ್ರೆ ಅದ್ಭುತ ಇಲ್ಲ. ಯಾಕೆ ಅಂದ್ರೆ ಯೇಸು ನೀನು ಕರೆದಿದ್ಯಾ, ಯೇಸು ಬಂದಿದ್ದಾರೆ, ಆ ಯೇಸು ಇನ್ನ ಮನೆ ಒಳಗಡೆ ಬಂದಿಲ್ಲ. ಎಲ್ಲ ಸೈಲೆಂಟ್ ಆಗ್ಬಿಟ್ರು. ಅಲ್ಲೇಲೂಯ, ಅಲ್ಲೇಲೂಯ. ಯೇಸುವನ್ನ ನಿನ್ನ ಕರೆದಿದ್ದು ನಿಜ, ಯೇಸು ಬಂದಿದ್ದು ನಿಜ. ಈಗ ಯೇಸು ಮನೆ ಹತ್ರ ಬಂದು ನಿಂತಿದ್ದಾರೆ, ಬಾಗಿಲ ಹತ್ರ ಬಂದು ನಿಂತಿದ್ದಾರೆ, ಯೇಸು ಬಂದಿದ್ದಾರೆ, ಅದ್ಭುತ ಇಲ್ಲ. ಈಗ ಅದ್ಭುತ ನಡಿಬೇಕಾದ್ರೆ ಏನಾಗ್ಬೇಕು? ಈಗ ನೀವೇ ಉತ್ತರ ಕೊಡ್ಬೇಕು ಭಟ್ ಅಂತೇಳಿ. ಈಗ ಯೇಸುವಿನ ಮೂಲಕ ಅದ್ಭುತ ನಿನ್ನ ಮನೆ ಒಳಗಡೆ, ನಿನ್ನ ಕುಟುಂಬದಲ್ಲಿ, ನಿನ್ನ ಜೀವನದಲ್ಲಿ ಅದ್ಭುತ ನಡಿಬೇಕಾದ್ರೆ ಏನ್ ಮಾಡ್ಬೇಕು? ಇದಕ್ ಮೇಲೆ ಯೇಸುವನ್ನು ಕರಿಬಾರ್ದು, ಕೈ ಹಿಡ್ಕೊಂಡು ಮನೆ ಒಳಗಡೆ ಕರ್ಕೊಂಡು ಹೋಗ್ಬೇಕು. ಅಲ್ಲೇಲೂಯ. ಯೇಸುವನ್ನ ಮನೆ ಒಳಗಡೆ ಕರ್ಕೊಂಡು ಹೋಗ್ಬೇಕು. ಈಗ ಈ ಯೇಸು ಮನೆ ಒಳಗಡೆ ಬರಕ್ಕೋಸ್ಕರನೇ ಬಾಗಿಲ ಬಂದು ನಿಂತಿರೋದು, ಆದ್ರೆ ಒಳಗಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ? ವಾಕ್ಯ ಹೇಳ್ತದೆ, ಜನರು ಒಳಗಡೆ ತುಂಬಿಕೊಂಡಿದ್ದ ನಿಮಿತ್ತವಾಗಿ ಯೇಸು ಒಳಗಡೆ ಹೋಗ್ಲಿಕ್ಕೆ ಆಗದೆ ಒಳಗಡೆ ಇದ್ದ ಜನಗಳನ್ನ ಹೊರಗಡೆ ಕಳಿಸಿದ ಮೇಲೆ ಈಗ ಯೇಸು ಒಳಗಡೆ. ಇವಾಗ ಪ್ರಸಂಗ ಸ್ಟಾರ್ಟ್. ಅಲ್ಲೇಲೂಯ. ಇಲ್ಲಿವರೆಗೂ ಪರಿಚಯ ಸ್ಟಾರ್ಟ್ ಆಗಿತ್ತು, ಇದಕ್ಕೆ ಮೇಲೆ ಪ್ರಸಂಗ ಸ್ಟಾರ್ಟ್ ಆಗುತ್ತೆ. ಅಲ್ಲೇಲೂಯ. ಈಗ ಯೇಸು ಒಳಗಡೆ ಬರಬೇಕಾದ್ರೆ, ನೀನ್ ಯೇಸುವನ್ನ ಒಳಗಡೆ ಕರ್ಕೊಂಡು ಹೋಗಬೇಕಾದ್ರೆ ಒಳಗಡೆ ತುಂಬಿರುವ ಕೆಲವು ಕಾರ್ಯಗಳು ಖಾಲಿ ಆಗ್ಬೇಕ, ಒಳಗಡೆ ಇರುವ ಸಮಥಿಂಗ್ ಆಚೆ ಹೋಗ್ಬೇಕ. ದೇವರಿಗೆ ಇಷ್ಟ ಇಲ್ಲದಿರುವಂತ ಕಾರ್ಯಗಳು, ಯೇಸುವಿಗೆ ಬೇಡದಿರುವ ಸಂಗತಿಗಳು ನಿನ್ನ ಮನೆಯಿಂದ, ನಿನ್ನ ಹೃದಯದಿಂದ, ನಿನ್ನ ಬದುಕಿನಿಂದ, ನಿನ್ನ ಬಾಳಿನಿಂದ ಇವತ್ತು ಯೇಸುವಿನ ನಾಮದಲ್ಲಿ ಆಚೆ ಹೋಗಲೇ. ಅಲ್ಲೇಲೂಯ. ನನಗೆ ಗೊತ್ತು ನಿಮ್ ಪರಿಸ್ಥಿತಿ, ಕಡೆ ಕುತ್ಕೊಳಕ್ ಆಗ್ತಾಯಿಲ್ಲ, ಒದ್ದಾಡ್ತಾ ಇದ್ದೀರಿ. ಅಲ್ಲೇಲೂಯ. ಏನ್ ಮಾಡೋದು? ಅರ್ಥದಲ್ಲೇ ಬಿಡಕ್ಕಾಗಲ್ವಲ್ಲ. ಆಮೇಲೆ ಯಾರು ಹೇಳ್ದಂಗೆ ಏಮಪ್ಪ ಲೋಪಲ್ ಪೋಯಿಂದ ಅಂತ ಪೋಯಿಂದ ತೋಕ ಮಾತ್ರ ಮುಂದಂತ. ಅಲ್ಲೇಲೂಯ. ಯಾರೋ ಟೀಚರ್ ಸ್ಟೂಡೆಂಟ್ಸ್ಗೆ ಕೇಳಿದ್ರಂತ, ಏನಪ್ಪ ನಾನು ಇಷ್ಟು ಹರ್ಕೊಂಡು ಬಾಯೆಲ್ಲ ಹರ್ಕೊಂಡು ನಾನು ನಿನಗೆ ಪಾಠ ಮಾಡ್ತಾ ಇದ್ದೀನಿ, ಏನಾದ್ರೂ ಒಳಗಡೆ ಹೋಯ್ತಾ ಅಂತ ಕೇಳಿದ್ರಂತೆ. ಆಗ ಒಬ್ಬ ಸ್ಟೂಡೆಂಟ್ ಹೇಳಿದಂತೆ, ಮಿಸ್ ಎಲ್ಲ ಹೋಗಿದೆ, ಬಲ ಮಾತ್ರ ಇದೆ ಅಂತ. ಆಗ ಟೀಚರ್ ಕೇಳಿದಂತೆ, ಏನಪ್ಪಾ ಎಲ್ಲ ಹೋಗಿದೆ ಬಲ ಮಾತ್ರ? ಬನ್ನಿ ಮಿಸ್, ಅಲ್ಲಿ ನೋಡಿ, ಏನು ಅಲ್ಲಿ ಒಂದು ಬಕ್ಕೆ ಇದೆ, ಆ ಬಕ್ಕೆಯಲ್ಲಿ ಅವಾಗಿಂದ ನೋಡ್ತಾ ಇದ್ದೀನಿ, ಇಲ್ಲಿ ಹೋಗ್ತಾ ಇದೆ ಬರ್ತಾ ಇದೆ, ಹೋಗ್ತಾ ಇದೆ ಬರ್ತಾ ಇದೆ, ಈಗ ಮಾತ್ರ ಬಾಡಿ ಹೋಗಿದೆ, ಬಲ ಮಾತ್ರ ಬ್ಯಾಲೆನ್ಸ್ ಇದೆ. ಅಲ್ಲೇಲೂಯ. ಆತರ ಆಗೋದು ಬೇಡ. ದೇವರ ವಾರ್ತೆ, ದೇವರ ವಾಕ್ಯ, ದೇವರ ಸಂದೇಶ ಪೂರ್ತಿಯಾಗಿ ಅರ್ಥಗರ್ತವಾಗಿ ನಿಮ್ಮ ಒಳಗಡೆ ಬರಲಿ.
ಯಾಕೆಂದ್ರೆ ದೇವರ ವಾಕ್ಯದಲ್ಲಿ ಮಹಿಮೆ ಇದೆ, ದೇವರ ವಾಕ್ಯದಲ್ಲಿ ಬಿಡುಗಡೆ ಇದೆ, ದೇವರ ವಾಕ್ಯದಲ್ಲಿ ಜೀವ ಇದೆ, ದೇವರ ವಾಕ್ಯ ಕಟ್ಟುವಂಥದ್ದು, ದೇವರ ವಾಕ್ಯ ರೂಪಿಸುವಂಥದ್ದು. ಕೀರ್ತನೆಗಳಲ್ಲಿ ವಾಕ್ಯ ಬರ್ತದೆ, ಆತನು ದೂತನನ್ನು ಎಂಬಂಥದನ್ನ ವಾಕ್ಯವನ್ನು ಕಳಿಸಿ ನಿಮ್ಮಗಳಿಗೆ ಮೇಲುಗಳನ್ನ, ಅದ್ಭುತಗಳನ್ನ, ಬಿಡುಗಡೆಗಳನ್ನ ಅವನು ಉಂಟು ಮಾಡೋ ದೇವರು. ಅಲ್ಲೇಲೂಯ, ಅಲ್ಲೇಲೂಯ. ಯೇಸು ಇದ್ದಾರೆ, ಅದ್ಭುತ ಇಲ್ಲ. ಯೇಸು ಆಲ್ರೆಡಿ ಮನೆ ಹತ್ರ ಬಂದಿದ್ದಾರೆ, ಅದ್ಭುತ ಇಲ್ಲ. ಈಗ ಹೊರಗಡೆ ಇರೋ ಯೇಸು ನಿನ್ನ ಮನೆ ಒಳಗಡೆ ಬರಬೇಕು. ಈಗ ಈ ಯೇಸು ನಿನ್ನ ಮನೆ ಒಳಗಡೆ ಬರಬೇಕಂದ್ರೆ ನಿನ್ನ ಚಿಂತೆಯಿಂದ, ನಿನ್ನ ಕೈಯಿಂದ, ನಿನ್ನ ಕಾರ್ಯಗಳಿಂದ, ನಿನ್ನ ಇಷ್ಟದ ಪ್ರಕಾರವಾಗಿ ತುಂಬಿಸಿಟ್ಟುಕೊಂಡಿರುವಂತ ಕೆಲವು ಕಾರ್ಯಗಳು ನಿನ್ನ ಮನೆ ಒಳಗಡೆ ಇದೆ, ನಿನ್ನ ಬದುಕಿನ ಒಳಗಡೆ ಇದೆ, ನಿನ್ನ ಜೀವನದ ಒಳಗಡೆ ಇದೆ, ನಿನ್ನ ಬಾಯಿ ಒಳಗಡೆ ಇದೆ, ನಿನ್ನ ಕಣ್ಣಿನ ಒಳಗಡೆ ಇದೆ. ಅದನ್ನೆಲ್ಲ ಇವತ್ತು ನೀನು ಎಂಟಿ ಮಾಡೋದಾದ್ರೆ, ಇವತ್ತು ನೀನು ಖಾಲಿ ಮಾಡೋದಾದ್ರೆ, ನಾನು ಯೇಸು ಮನೆ ಬಾಗ್ಲವರೆಗೂ ಬಂದಿರೋ ಯೇಸು ನಿನ್ನ ಮನೆ ಒಳಗಡೆ ಬರಲ್ವಾ? ನಿನ್ನ ಮನೆ ಒಳಗಡೆ ಬರಲ್ವಾ? ಅವನು ಬರ್ತಾನೆ. ಹಲ್ಲೇಲೂಯ. ಯೇಸು ನಾನು ಬೇಗ ನಿಲ್ಲಿಸ್ಬಿಡ್ತೀನಿ, ಅದಕ್ಕೆ ಒಳಗಡೆ ಹೋಗ್ತಾ ಇಲ್ಲ. ಆಲೋಚನೆ ಒಳಗಡೆ ನಾನು ಹೋಗ್ತಾ ಇಲ್ಲ, ನಾನು ಬೇಗ ನಿಲ್ಲಿಸ್ಬಿಡ್ತೀನಿ. ಯಾಕಂದ್ರೆ ಪಾಪ ನಿಮ್ಗೆ ಜಾಸ್ತಿ ಕುತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರವಾಗಿ ಅದಕ್ಕೆ ಒದ್ದಾಡಿ ಪುಷ್ ಮಾಡ್ತಿದ್ದೀನಿ. ನೀವು ಬಿಟ್ಟರೆ ಒಳಗಡೆ ಹೋಗ್ಬಿಡ್ಬೇಕು. ಒಳಗಡೆ ಹೋಗ್ಬಿಟ್ರೆ ಈಚೆ ಬರೋದು ಕಷ್ಟ. ಇಲ್ಲಿ ಪಕ್ಕಿ ಒಳಗಡೆ ಹೋಗ್ಬಿಟ್ರೆ ಅದಷ್ಟಕ್ಕೆ ಬರೋವರೆಗೂ ಕಾಯ್ಬೇಕು ನಾವು. ಆ ಥರ. ಹಲ್ಲೇಲೂಯ. ಯೇಸು ಬರೋ ಜಾಗದಲ್ಲಿ, ಅಮ್ಮ ಅಪ್ಪ, ಯೇಸು ಬರೋ ಜಾಗದಲ್ಲಿ ಅದ್ಭುತ ಇದೆ. ಅವ್ರು ಇರೋದೇ ನಮಗೋಸ್ಕರ, ಅವ್ರು ಇರೋದೇ ಜನಗಳಿಗೋಸ್ಕರ. ಅವನು ಬಂದಿದೆ ಜನಗಳಿಗೋಸ್ಕರ. ಅವನು ನೀತಿವಂತರನ್ನ ಹುಡುಕಿಕೊಂಡು ಬಂದಿಲ್ಲ, ಕರೆಕ್ಟ್ ಆಗಿರೋರನ್ನ ಹುಡುಕಿಕೊಂಡು ಬಂದಿಲ್ಲ. ಅವನು ಅನೀತಿ ಉಳ್ಳವರನ್ನ ಹುಡುಕಿ ರಕ್ಷಿಸುವುದಕ್ಕಾಗಿ, ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ, ಒಡೆದು ಹೋಗಿರುವುದನ್ನು ರೂಪಿಸುವುದಕ್ಕಾಗಿ ಬಂದವನೇ ನನ್ನ ನಿನ್ನ ಆರಾಧ್ಯ ದೈವವಾಗಿರುವಂತ ಯೇಸು. ಅವನು ಬಂದಿರುವುದೇ ಮಾನವನಿಗಾಗಿ. ಯೇಸು ಬಂದಿದ್ದು ಮತಾಂತರ ಮಾಡಕ್ಕಲ್ಲ, ಯೇಸು ಬಂದಿದ್ದು ಏನೋ ಮಾಡಕ್ಕಲ್ಲ, ಯೇಸು ಬಂದಿದ್ದು ನಿನ್ ಜೀವನದಲ್ಲಿ ಅದ್ಭುತ ಮಾಡೋದಕ್ಕಾಗಿ. ಓ ರೀ, ಯೇಸು ಬಂದಿದ್ದು ನಿನಗೋಸ್ಕರವಾಗಿ, ನಿನಗೋಸ್ಕರವಾಗಿ. ಹಲ್ಲೇಲೂಯ. ಅವರು ಮತಾಂತರ ಮಾಡ್ಲಿಕ್ಕಾಗಿ ಬಂದಿಲ್ಲ. ಯೇಸು ಬಂದಿದ್ದು ಸತ್ತು ಹೋದಂತವ್ರನ್ನ ಜೀವಂತವಾಗಿ ಎಬ್ಬಿಸುವುದಕ್ಕಾಗಿ, ಜೀವ ಕೊಡುವುದಕ್ಕಾಗಿ, ಪುನರ್ಜೀವ ಕೊಡುವುದಕ್ಕಾಗಿ. ಈ ಪ್ರಪಂಚದಲ್ಲಿ ಎಷ್ಟೋ ದೇವರುಗಳಿವೆ, ಇದೆಯಾ ಇಲ್ವಾ? 2007ನೇ ಇಸ್ವಿ ಆ ಕಡೆವರೆಗೂ 300 ಮುಕ್ಕೋಟಿ ದೇವರು, ಈ ಕಡೆ ಎಷ್ಟಾಗಿದೆ ನನಗೆ ಗೊತ್ತಿಲ್ಲ. ಒಂದು 15-17 ವರ್ಷದ ಮುಂಚೆಗಡೆ ಓಂ ಶಕ್ತಿನೂ ಇಲ್ಲ, ಯಾವ ಶಕ್ತಿನೂ ಇಲ್ಲ. ಎಲ್ಲ ಈಗ 16 ವರ್ಷದ ಮುಂಚೆ ಈಗ ಓಂ ಶಕ್ತಿ, ಓಂ ಶಕ್ತಿ, ಪರಾಶಕ್ತಿ ಅಂತೇಳಿ ಸ್ಟಾರ್ಟ್ ಮಾಡಿದ್ರು. ಹಲ್ಲೇಲೂಯ. ಒಬ್ಬೊಬ್ಬರಿಗೆ ಅವರವರಿಗೆ ಅನುಕೂಲ ತಕ್ಕ ಹಾಗೆ ದೇವರುಗಳು ಮಾಡ್ಕೊಂಡು ಬಿಟ್ಟಿದ್ದಾರೆ. ಬಚ್ಚಲ್ ಮನೆ ದೇವರು, ಗುಂಡಪ್ಪನ ದೇವರು. ಹೌದಾ ಇಲ್ಲ? ಬಚ್ಚಲ ಮನೆ ದೇವ್ರು ಇದೆ. ಬೇಕಾದ್ರೆ ನೀವು ನೋಡ್ರಿ, ಯಾರನ್ನ ಕೇಳ್ರಿ, ಹಿರಿಯರನ್ನ ಕೇಳ್ರಿ, ಹೇಳ್ತಾರೆ ಬಚ್ಚಲ ಮನೆ ದೇವರು, ಬಚ್ಚಲಮ್ಮನ ದೇವರು. ಸುಮ್ಮನಾರಪ್ಪ, ಆಯ ಮನೆ ಕರಿತೀಯ. ಏನ ಅವ್ರವ್ರಿಗೆ ಬೇಕಾಗಿರೋ ಅಮ್ಮಮ್ಮನ್ನ ಪಪ್ಪನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಲ್ಲೇಲೂಯ. ಆದ್ರೆ ಇವರೆಲ್ಲ ಬಂದಿದ್ದೇನಕ್ಕೆ? ಏನಕ್ಕೆ ಈ ದೇವರುಗಳೆಲ್ಲ ಬಂದಿದೆ? ಏನಕ್ಕೆ? ಬಲಿ ಕೊಡು, ಕುರಿ ಕೊಡು, ಕೋಳಿ ಕೊಡು, ಅರಕೆ ಕೊಡು, ಕೂದಲು ಕೊಡು, ಕಣ್ಣು ಕೊಡು, ಕಣ್ಣೊಡಿ, ಸಾರೆ ಕುಡಿಯೋ ದೇವರು, ರಕ್ತ ಕುಡಿಯೋ ದೇವರು, ಬಿರಿಯಾನಿ ತಿನ್ನೋ ದೇವರು, ಮೇಕೆ ಹಾಗೆ ಹಂಗೆ ಕಡ್ದ್ಬಿಟ್ಟು ರಕ್ತ ಕುಡಿಯೋ ದೇವರು. Hallelujah. Parrot is God is here in the Hallelujah. Hallelujah. ಅನೇಕ ವಿಧವಾದ ದೇವರುಗಳು ನಮ್ಮ ಭಾರತ ದೇಶದಲ್ಲಿ ಲೋಕದ ಕಟ್ಟೆ ಕಡೆವರೆಗೂ ಇದೆ. ಬಟ್ ಅವ್ರುಗಳೆಲ್ಲ ಬಂದಿದ್ದು ಯಾಕೆ? ಈಗೂ ಕಾಡುವ ಪ್ರಶ್ನೆ ಈಗೂ ಉಂಟೆ.
ಅಲ್ಲೇಲೂಯ, ಅಲ್ಲೇಲೂಯ. ಆದ್ರೆ ಯೇಸು ಬಂದಿದ್ದು ರಕ್ತ ಕುಡಿಯಕ್ಕಲ್ಲ, ರಕ್ತ ಕೊಡಕ್ಕೆ. ಬಲಿ ಕೇಳಕ್ಕಲ್ಲ, ಬಲಿ ಆಗ್ಲಿಕ್ಕೆ. ಅಲ್ಲೇಲೂಯ. ನನ್ನ ಯೇಸು ಬಲಿ ಕೇಳುವುದಕ್ಕಾಗಿ ಬಂದಿಲ್ಲ, ಅವನೇ ಬಲಿ ಆಗ್ಲಿಕ್ಕಾಗಿ ಬಂದವನು. ಅವನ ರಕ್ತ ಕುಡಿಯುವುದಕ್ಕಾಗಿ ಬಂದಿಲ್ಲ, ರಕ್ತವನ್ನು ಕೊಡುವುದಕ್ಕಾಗಿ ಬಂದವನು. ಅಲ್ಲೇಲೂಯ, ಅಲ್ಲೇಲೂಯ. ಯೇಸು ಬಂದಿದ ಉದ್ದೇಶ ಸತ್ತು ಹೋಗಿರೋ ಹುಡುಗಿನ ಎಬ್ಬಿಸುವುದಕ್ಕಾಗಿ. ಬ್ರದರ್, ಆ ಹುಡುಗಿ ಸತ್ತು ಹೋಗಿದ್ದಾಳೆ, ಯೇಸು ಎಬ್ಬಿಸುವುದಕ್ಕಾಗಿ ಬಂದಿದ್ದಾರೆ. ಅಲ್ಲೇಲೂಯ. ನಾವೆಲ್ಲರೂ ಒಂದು ಕಾಲದಲ್ಲಿ ಪಾಪಗಳನ್ನು ಮಾಡಿ, ತಪ್ಪುಗಳನ್ನು ಮಾಡಿ, ದ್ರೋಹಗಳನ್ನು ಮಾಡಿ, ದೇವರಿಗೆ ಅಸಹ್ಯವಾಗಿ ನಡ್ಕೊಂಡು, ಪಾಪ ಮಾಡಿದ ನಿಮಿತ್ತವಾಗಿ ನಾವು ದೇವರ ಮಹಿಮೆಯನ್ನು ಕಳ್ಕೊಂಡ್ವಿ. ಹೌದು ಅನ್ನೋರು, ಬದುಕಿದ್ದೀನಿ ಅಂತ ಹೇಳೋರು, ಜೀವಂತವಾಗಿದ್ದೀನಿ ಅಂತ ಹೇಳೋರು. ಸ್ತೋತ್ರ. ಅಲ್ಲೇಲೂಯ. ನಾವು ಪಾಪವನ್ನ ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಂಡಿದ್ವಿ. ದೇವರ ಮಹಿಮೆ ಇಲ್ಲದೆ ಸಾಯುವಂತವನು ಮತ್ತೆ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಮತ್ತೆ ಎದ್ದು ಬರ್ಲಿಕ್ಕೆ ಸಾಧ್ಯ ಇಲ್ಲ, ಮತ್ತೆ ಜೀವಿಸ್ಲಿಕ್ಕೆ ಸಾಧ್ಯವಿಲ್ಲ. ಅಲ್ಲೇಲೂಯ. ದೇವರ ಮಹಿಮೆಯನ್ನ ಮನುಷ್ಯನ ಕಳ್ಕೊಂಡಿರುವ ಮನುಷ್ಯನಿಗೆ ಹಿಂದಿರುಗಿ ಮಹಿಮೆ ಕೊಡುವುದಕ್ಕಾಗಿ ಬಂದವನೇ ನನ್ನ ಯೇಸು. ಅದಕ್ಕೆ ಅವನು ಹೇಳ್ತಾನೆ, ನೀನ್ ನಂಬಿದ್ರೆ ನನ್ನ ಮಹಿಮೆ ಕಾಣ್ತೀಯ. ದೇವರು ಹೇಳ್ತಾ ಇದಾರ, ಮನುಷ್ಯನ ಕಳ್ಕೊಂಡಿರುವಂತಹ ಮಹಿಮೆಯನ್ನ ಹಿಂದಿರುಗಿ ಕೊಡುವುದಕ್ಕಾಗಿ ಬಂದವನೇ ಯೇಸು ಕ್ರಿಸ್ತನು. ದೇವರ ವಾಕ್ಯ ಹೇಳ್ತದೆ, ಏ ಮಾರ್ತಳೆ ಮರಿಯಳೆ, ನೀನು ನಂಬಿದ್ರೆ ದೇವರ ಮಹಿಮೆಯನ್ನ ಕಾಣ್ತಿ. ಅರ್ಥ ಆಗ್ತಾ ಇದೆಯಾ? ಮನುಷ್ಯನು ಏನ್ ಮಾಡ್ಕೊಂಡಿದ್ದ? ಮಹಿಮೆಯನ್ನ ಕಳ್ಕೊಂಡಿದ್ದ. ಈಗ ಈ ಮಹಿಮೆ ಹಿಂದಿರುಗಿ ಬರಬೇಕಾದ್ರೆ ನೀನು ಆ ದೇವರನ್ನ ನಂಬಬೇಕು. ನೀನು ಆ ದೇವರನ್ನ ನಂಬಬೇಕು. ಅದಕ್ಕೆ ಯೇಸು ಹೇಳ್ತಾರೆ, ನೀನ್ ನಂಬಿದ್ರೆ, ಯಾರು ನಂಬ್ತಿರೋ ಹೃದಯದಿಂದ ಯಾರು ನಂಬ್ತಿರೋ ಅವ್ರ ಮಹಿಮೆ ಕಾಣ್ತಾರ. ಅಲ್ಲೇಲೂಯ. ಅವ್ರ ಮಹಿಮೆ ಕಾಣ್ತಾರ. ನೀನು ಕಳಕೊಂಡಿರುವ ಮಹಿಮೆಯನ್ನ ದೇವರ ಕೃಪೆಯಲ್ಲಿ, ಯೇಸುವಿನ ಕೃಪೆಯಲ್ಲಿ, ಅವನ ರಕ್ತದ ಮೂಲಕವಾಗಿ, ಅವನ ಆ ತ್ಯಾಗದ ಮೂಲಕವಾಗಿ, ಅವನ ಸಮರ್ಪಣೆಯ ಮೂಲಕವಾಗಿ ಹಿಂದಿರುಗಿ ಕೊಡುವುದಕ್ಕಾಗಿ ಬಂದವನೇ ಯೇಸು. ಅದಕ್ಕೆ ಪ್ರಕಟಣೆ ಗ್ರಂಥದಲ್ಲಿ ವಾಕ್ಯ ಹೇಳ್ತದೆ, ಪ್ರತಿ ಒಬ್ಬೊಬ್ಬನ ಮನೆಯ ಬಾಗಿಲನ್ನ, ಪ್ರತಿ ಒಬ್ಬನ ಹೃದಯದ ಬಾಗಿಲನ್ನ ದೇವರು ತಟ್ಟುತ್ತಾ ಇದ್ದಾರೆ. ಯಾಕೆ? ನಿನ್ನ ಮನೆಯಲ್ಲಿ ಮಹಿಮೆ ಇಲ್ಲ, ನಿನ್ನ ಒಳಗಡೆ ಮಹಿಮೆ ಇಲ್ಲ, ನಷ್ಟ ಆಗಿದೆ. ಇವನು ಯಾರು? ಮಹಿಮೆ ಉಳ್ಳ ದೇವರು. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಬ್ರದರ್, ನೀವು ಯಾವ ದೇವರನ್ನ ಮುಗಿತಾ ಇರೋ ನನಗೆ ಗೊತ್ತಿಲ್ಲ. ಈಗ ನೀವು ಪಾಪ ಮಾಡಿ ದೇವಸ್ಥಾನಕ್ಕೆ ಹೋಗ್ತೀರಾ? ನಾರ್ಮಲ್ ಹೋಗ್ತಾರೆ, ಉಂಡಿರ್ತದೆ, ಹಾಕ್ತಾರೆ ಅಷ್ಟೇ. ಏನ ಕೇಳ್ಕತ್ತಮ್ಮ ಕಾಮ್ಕತ್ತಮ್ಮ ಏನಂತಾರಲ್ಲ ಅಷ್ಟೇ. ಅಲ್ಲೇಲೂಯಾ. ಆದ್ರೆ ಈ ದೇವರು ಹೇಳ್ತಾರೆ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧವಾಗಿರ್ಬೇಕು. ಈ ದೇವರು ಪರಿಶುದ್ಧನು, ಇವನು ಪರಲೋಕದಲ್ಲಿದ್ದಾನೆ. ಆ ಪರಲೋಕಕ್ಕೆ, ಆ ವೈಕುಂಠಕ್ಕೆ, ಆ ಸ್ವರ್ಗಕ್ಕೆ ನಾನು ಹೋಗಬೇಕಾದ್ರೆ ನಾನು ಪರಿಶುದ್ಧನಾಗಿ ಮಾರ್ಪಡಬೇಕು. ನಾನು ಪರಿಶುದ್ಧಳಾಗಿ ಮಾರ್ಪಡಬೇಕಾದ್ರೆ ಆ ಮಹಿಮೆ ನನ್ನ ಹತ್ರ ಬರಬೇಕು. ಅರ್ಥ ಆಗ್ತಾ ಇದೆಯಾ? ಆ ಮಹಿಮೆ ನನ್ನ ಹತ್ರ ಬರಬೇಕು. ಅದು ಯಾವ ಮಹಿಮೆ? ಯೇಸುವಿನ ಮಹಿಮೆ. ಯೇಸುವಿನ ಮಹಿಮೆ. ನಿನ್ನಲ್ಲಿ ನಷ್ಟ ಆದುದನ್ನ ಹಿಂದಿರುಗಿ ಕೊಡ್ಲಿಕ್ಕಾಗಿ ಬಂದವನೇ ಯೇಸು. ಬ್ರದರ್, ಸಿಸ್ಟರ್, ನೀನ್ ಯೇಸುವನ್ನ ಕರೆದೆ, ಯೇಸು ಬಂದಿದ್ದಾರೆ. ಆದ್ರೆ ಮನೆ ಆಚೆಗಡೆ ನಿಂತಿದ್ದಾರೆ, ಒಳಗಡೆ ಬರಕ್ ಆಗ್ತಾ ಇಲ್ಲ. ಬ್ರದರ್, ಒಳಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಸಿಸ್ಟರ್. ಯಾಕೆಂದ್ರೆ ಒಳಗಡೆ ಬರ್ಲಿಕ್ಕೆ ಆಗದೆ ಇರುವ ಹಾಗೆ ಮನೆ ಒಳಗಡೆ ಏನೋ ಇದೆ, ನಿನ್ನ ಒಳಗಡೆ ಏನೋ ಇದೆ.
ಅದಕ್ಕೆ ವಾಕ್ಯ ಹೇಳ್ತೇನೆ, ನಿನ್ನ ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡಿದ್ರೆ ಅವನ್ ನಿನ್ನ ಒಳಗಡೆ ಬರ್ತಾನೆ. ಬ್ರದರ್, ಯೇಸು ಒಳಗಡೆ ಬಂದ್ಬಿಟ್ರೆ ಅದ್ಭುತನೇ. ಇನ್ನ ಅದ್ಭುತ ನಡೆದಿಲ್ವಾ? ಯೇಸು ಬಂದಿಲ್ಲ ಅಂತ. ಈಗ ಯೇಸು ಅದ್ಭುತ ಮಾಡ್ಬೇಕಾ? ಯೇಸು ನಿನ್ನ ಒಳಗಡೆ ಬರಬೇಕು. ಯೇಸು ನಿನ್ನ ಒಳಗಡೆ ಬರಬೇಕಾದ್ರೆ ನಿನಗೆ ಗೊತ್ತು, ನಿನ್ನ ಒಳಗಡೆ ಏನ್ ತಪ್ಪು ಕಾರ್ಯಗಳು, ತಪ್ಪು ವಿಷಯಗಳು, ಬೇಡದಿರೋ ಕಾರ್ಯಗಳು, ಬೇಡದಿರೋ ವಿಷಯಗಳು, ಅಸಹ್ಯವಾದ ಕಾರ್ಯಗಳು, ಅಸಹ್ಯವಾದ ಕ್ರಿಯೆಗಳು ನಿನ್ನ ಒಳಗಡೆ ಇದೆಯೋ, ಅದು ಇರೋವರೆಗೂ ಯೇಸು ಬರ್ಲಿಕ್ಕೆ ಆಗಲ್ಲ. ನಿನ್ನ ಒಳಗಡೆ ಇರುವಂತ ಎಲ್ಲವನ್ನ ಅರಿತು ಅದನ್ನೆಲ್ಲ ನೀನು ಒಪ್ಪಿಸಿಕೊಟ್ಟು ಯೇಸುವನ್ನ ಕರೆಯುವಾಗ ಯೇಸು ನಿನ್ನ ಹೊರಗಡೆ ಬರ್ತಾರೆ. ಏನೆಲ್ಲ ಆಚೆ ಹೋಗಬೇಕು, ಏನೆಲ್ಲ ಹೊರಗಡೆ ಹೋಗ್ಬೇಕು, ಇವತ್ತು ಹೊರಗಡೆ ಹೋಗುವುದಕ್ಕೆ, ಹೊರಗಡೆ ತೆಗೆದು ಹಾಕ್ಲಿಕ್ಕೆ ನೀನ್ ತಯಾರಾದ್ರೆ ನಿನ್ ಮನೆ ಒಳಗಡೆ ನನ್ನ ಯೇಸು ಬರ್ಲಿಕ್ಕೆ ಇವತ್ತು ತಯಾರಾಗಿ ನಿಂತಿದ್ದಾನ. ಅವನು ತಯಾರಾಗಿ ನಿಂತಿದ್ದಾನ. ಯೇಸು ನಿನ್ನ ಮನೆ ಒಳಗಡೆ ಬಂದ್ರೆ ಕೆಲವು ಜೀವ ಉಂಟಾಗುತ್ತೆ, ಕೆಲವು ಜೀವ ಉಂಟಾಗುತ್ತೆ, ಕೆಲವು ಜೀವ ಉಂಟಾಗುತ್ತೆ. ನಿನ್ನ ಮನೆ ಒಳಗಡೆ ಸತ್ತಂತ ಕಾರ್ಯಗಳು, ನಿನ್ನ ಮನೆ ಒಳಗಡೆ ಸತ್ತಂತ ವಿಷಯಗಳು, ನಿನ್ನ ಮನೆ ಒಳಗಡೆ ಮುಗಿದು ಹೋಗಿರುವ ಎಲ್ಲ ಕಾರ್ಯಗಳು ಮತ್ತೆ ಜೀವ ಬರ್ಲಿಕ್ಕಾಗಿ ಹೋಗ್ತಾ ಇದೆ. ಮತ್ತೆ ಜೀವ ಬರ್ಬೇಕಾದ್ರೆ ಆ ಯೇಸು ನಿನ್ನ ಮನೆ ಒಳಗಡೆ ಬರ್ಲಿ. ಹಲ್ಲೆಲೂಯಾ. ಆ ಯೇಸು ನಿನ್ನ ಮನೆ ಒಳಗಡೆ ಬರ್ಲಿ. ಬರೋದು ಬಂದ್ಬಿಟ್ಟಿದ್ಯಾ ಬ್ರದರ್ ಸಿಸ್ಟರ್? ಬರೋದು ಬಂದ್ಬಿಟ್ಟಿದ್ದೀರಿ. ಬರಿಗೆಲ್ಲ ಹೋಗ್ಬೇಡ್ರಿ, ಏಸಪ್ಪನ ಕರ್ಕೊಂಡು ಹೋಗ್ರಿ. ಯಾರ್ಯಾರಿಗೋ ಏನೇನಕ್ಕೋ ಎಲ್ಲೆಲ್ಲಿಗೋ ಚಾನ್ಸ್ ಕೊಟ್ಟಿದ್ದೀರಿ. ಇವ್ರಿಗೊಂದು ಚಾನ್ಸ್ ಕೊಡ್ರಿ, ಇವ್ರಿಗೊಂದು ಚಾನ್ಸ್ ಕೊಡ್ರಿ. ಆಗಲ್ವಾ? ಶ್ರೀದೇವಿ, ಮೂದೇವಿ, ಆ ದೇವಿ, ಈ ದೇವಿಗೆ ಎಲ್ಲ ಚಾನ್ಸ್ ಕೊಡ್ತೀವಿ. ಅರ್ಥ ಆಗಿಲ್ಲ? ಋತಿಕ್ ರೋಷನ್, ಸಲ್ಮಾನ್ ಖಾನ್, ಅಮೀರ್ ಖಾನ್, ಆ ಖಾನ್, ಈ ಖಾನ್, ಐ ಖಾನ್, ಎಲ್ಲದಕ್ಕೂ ಚಾನ್ಸ್ ಕೊಡ್ತೀವಿ. ಹಲ್ಲೆಲೂಯಾ. ಅದೆಲ್ಲ ಕೈ ಬಿಟ್ಟು ಹೋಗುತ್ತೆ. ಹಲ್ಲೆಲೂಯಾ. ಅದೆಲ್ಲ ಕೈ ಬಿಟ್ಟು ಹೋಗುತ್ತೆ. ಇವ್ರಿಗೊಂದು ಚಾನ್ಸ್ ಕೊಟ್ಟು ನೋಡು, ಇವ್ರಿಗೊಂದು ಅವಕಾಶ ಕೊಟ್ಟು ನೋಡು. ಇವ್ರು ಕೈ ಬಿಡೋ ದೇವರಲ್ಲ. ನಿನ್ ಚಾಪ್ಟರ್ ಎಲ್ಲ ಮುಗ್ದೋಗಿರುವಾಗ, ನಿನ್ನ ಅಧ್ಯಾಯ ಎಲ್ಲ ಮುಗ್ದೋಗಿರುವಾಗ, ಇನ್ನೇನಿನ್ ಪ್ರಾಣ ಪಕ್ಷಿ ಹಾರಿ ಹೋಗ್ತಾ ಇರುವಾಗ ಅವಾಗ ಕೈ ಹಿಡ್ದೆ ಬಿಸೋ ದೇವರು, ಅವಾಗ ಕೈ ಕೊಡೋ ದೇವರು. ಹಲ್ಲೆಲೂಯಾ. ನೀನ್ ಯಾರ್ಯಾರನ್ನೋ ನಂಬಿ ಎಷ್ಟೋ ಜನ ನಿನ್ನ ಕೈ ಬಿಟ್ಟು ಹೋದ್ರು, ಆದ್ರೆ ಈ ದೇವರು ಕೈ ಬಿಟ್ಟು ಹೋಗೋ ದೇವರಲ್ಲ. ನಿನ್ನ ಎಲ್ಲ ಸ್ಥಿತಿ ಮುಗಿದೋಗಿರುವಾಗ ಕೈ ಕೊಟ್ಟಿ ಎಪ್ಪಿಸೋ ದೇವರು, ಎತ್ತೋ ದೇವರು, ನಿಲ್ಲಿಸೋ ದೇವರು ಯೇಸು. ಹಲ್ಲೆಲೂಯಾ. ಆ ಮನೆಯಲ್ಲಿ ಸತ್ತು ಹೋಗಿರೋ ಹುಡುಗಿ ಮನೇಲಿ ನೋಡಿದಿರಾ? ಒಳಗಡೆ ಅಲ್ಲ, ನನ್ನ ಕೈಯಲ್ಲಿ ನೀನು ಊಟ ಮಾಡಿದೆ, ಸಾರು ಕುಡ್ದೆ, ಸಾರಾಯಿ ಕುಡ್ದೆ, ನಾನೇ ನಿನ್ ಬಾಯಲ್ಲಿ ಬೀಡಿ ಇಟ್ಟೆ, ಕಡ್ಡಿ ನಾನೇ ಹಣಿಸ್ದೆ, ಎತ್ತೇಳಮ್ಮ ಅಂತ ಒಳಗಡೆ ಅಳ್ತಾ ಇದ್ದಾರ. ನಾನು ನೀನು ಮೊನ್ನೆ ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಂದಿದ್ವಿ, ಈಗ ನೋಡ್ರೆ ಆಗಿ ಮಲಗಿದ್ಯಾ, ಎದ್ದೇಳಮ್ಮ. ಹಲ್ಲೆಲೂಯಾ. ಮೊನ್ನೆ ನಾನು ನೀನು ಕೊಳೆ ಹತ್ರ ಹೋಗಿ ಒಂದೇ ಒಂದು ಬಿಂದಿಗೆ ನೀರಿಗಾಗಿ ಅವ್ರ ಮೇಲೆ ಇವ್ರ ಮೇಲೆ ಫೈಟ್ ಮಾಡಿ ಯುದ್ಧದಲ್ಲಿ ಜಯಿಸಿ ಬಂದಿಲ್ವೇ, ಈಗ ಮಲಗ್ಬಿಟ್ಟಿದ್ಯಾ, ಎದ್ದೇಳಮ್ಮ ಅಂತ ಆಡಾಡ್ತಾ ಇದಾರೆ ಇಲ್ಲಿ ಸಾವಿನ ಮನೆ ಒಳಗಡೆ. ಹಲ್ಲೆಲೂಯಾ. ಆ ಸಾವಿನ ಮನೆ ಒಳಗಡೆ ಫ್ರೆಂಡ್ಸ್ ಇದ್ದಾರೆ, ಆ ಸಾವಿನ ಮನೆ ಒಳಗಡೆ ಅಮ್ಮ ಇದ್ದಾಳೆ, ಚಿಕ್ಕಮ್ಮ ಇದ್ದಾಳೆ, ದೊಡ್ಡಮ್ಮ ಇದ್ದಾಳೆ, ಆ ಅಮ್ಮ, ಈ ಅಮ್ಮ, ಎಲ್ಲ ಇದ್ದಾರೆ. ಆದ್ರೆ ಒಬ್ರು ಕೂಡ ಕೈ ಹಿಡಿದು ಎಬ್ಬಿಸ್ತಾ ಇಲ್ಲ. ಇದಿರೋವರೆಗೂ ಜೊತೆಯಲ್ಲಿರ್ತಾರೆ, ಪ್ರಾಣ ಇರೋವರೆಗೂ ಜೊತೆಯಲ್ಲಿರ್ತಾರೆ. ಆಮೇಲೆ ಡೆಡ್ ಬಾಡಿ ಅಂತಾರೆ, ಖಾಲಿ ಆದ್ರೆ ಎಲ್ಲ ಖಾಲಿ ಅಂತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಲ್ಲ ಇದ್ದಾರೆ, ಒಬ್ರು ಕೈ ಕೊಟ್ಟು ಎಬ್ಬಿಸ್ತಾ ಇಲ್ಲ. ಎಬ್ಬಿಸ್ತಾ ಇದ್ದಾರಾ? ಇಲ್ಲ. ಎಲ್ಲಿವರೆಗೂ? ಎಲ್ಲಿವರೆಗೂ? ದುಡ್ಡು ಎಲ್ಲಿವರೆಗೂ? ಯಾರಾಗಿ ಮಾತಾಡ್ಬೇಕು, ಆಮೇಲೆ ಏನಿಲ್ಲ ಮೈಕ್ ಇಟ್ಕೊಂಡು ಕುತ್ಕೊಂಡ್ಬಿಡ್ತೀನಿ. ಹಲ್ಲೆಲೂಯಾ. ದುಡ್ಡು ಎಲ್ಲಿವರೆಗೂ? ದುಡಿಯೋವರೆಗೂ ಅಲ್ಲ, ಪ್ರಾಣ ಹೋಗೋವರೆಗೂ.
ಓಡಿ ಓಡಿ ದುಡಿಯುವೆ ನಾ. ಹಲ್ಲೆಲೂಯಾ. ದುಡ್ಡು ಎಲ್ಲಿವರೆಗೂ? ಪ್ರಾಣ ಇರೋವರೆಗೂ. ಒಡವೆ ಎಲ್ಲಿವರೆಗೂ? ಮಾತಾಡ್ಬೇಕು. ಇನ್ನು 10 ನಿಮಿಷದಲ್ಲಿ ನಿಲ್ಲಿಸ್ಬೇಕು ನಾನು. ಆಮೇಲೆ ಏನಿಲ್ಲ, ಮತ್ತೆ ತವರೋಗ್ಬಿಡ್ತೀನಿ. ಆಮೇಲೆ ಗೊತ್ತಲ್ಲ, ಬೆಂಕಿ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಹೊಗೆ ಲೈಟಾಗಿ ಬರ್ತಾ ಇದೆ, ಸೀದಾಗಿರೋ ಸ್ಮೆಲ್ ಬರ್ತಾ ಇದೆ. ಆಮೇಲೆ ಬೆಂಕಿ ಗಿಂಕಿ ಜಾಸ್ತಿ ಆಗ್ಬಿಟ್ರೆ ಕಷ್ಟ. ಆ ಬೆಂಕಿ ಸ್ಟಾರ್ಟ್ ಆಗಕ್ಕೆ ಮುಂಚೆ ನಾನು ನಿಲ್ಲಿಸೋದು ಉತ್ತಮ, ಒಳ್ಳೆಯದು. ಹಲ್ಲೆಲೂಯಾ. ಒಡವೆ, ಬೆಳ್ಳಿ, ಬಂಗಾರ, ಮುತ್ತು, ವಜ್ರ, ವೈಡೂರ್ಯ ಎಲ್ಲ ಎಲ್ಲಿವರೆಗೂ? ಜೀವ ಇರೋವರೆಗೂ. ಸತ್ತೋಗ್ಬಿಟ್ಟಿದ್ಯಾ? ಇಂದಮ್ಮ 1/4 kg ಬಂಗಾರು ಹಾಕೊಂಡು ನಿಮ್ದಿಗೆ ಹೋಯ್ತಾ ಇರು ಹೇಳ್ತಾರ? ಎಲ್ಲಿ ನಿನ್ನ ಬಾಕ್ಸ್ ಒಳಗಡೆ ಹಾಕ್ಬಿಡ್ತಾರ ಅಂದ್ಬಿಟ್ಟು ಬಾಕ್ಸ್ ಒಳಗಡೆ ಹಾಕಕ್ಕಿಂತ ಮುಂಚೆನೆ ಅಂತ ಕಾಯ್ತಾ ಇರ್ತೀಯ. ಏನಕ್ಕೆ? ಬಿಟ್ರೆ ಬಾಕ್ಸಲ್ಲಿ ಹಾಕ್ಬಿಡ್ತಾರೆ. ಬಾಕ್ಸಲ್ಲಿ ಹಾಕ್ಬಿಟ್ರೆ ಮೂಗಲ್ಲಿರೋ ಮೂಗುತಿ ಸಿಕ್ಕಲ್ಲ, ಕಿವಿಲಿರೋ ವಾಲು ಸಿಕ್ಕಲ್ಲ, ಕೈಯಲ್ಲಿರೋ ಬ್ರಾಸ್ಲೆಟ್ ಸಿಕ್ಕಲ್ಲ. ಬಾಕ್ಸಲ್ಲಿ ಹಾಕಕ್ಕಿಂತ ಮುಂಚೆನೆ ಹಂಗೆ ಎತ್ಕೊಂಡ್ಬಿಡ್ಬೇಕು. ಹಲ್ಲೆಲೂಯಾ. ಅಂದ್ರೆ ಬೆಳ್ಳಿ, ಬಂಗಾರ, ಮುತ್ತು, ರಕ್ತ ಎಲ್ಲ ಎಲ್ಲಿವರೆಗೂ ಬ್ರದರ್ ಸಿಸ್ಟರ್? ಜೀವ ಇರೋವರೆಗೂ. ಜೀವ ಇದ್ರೆ ನೀನ್ ಮನುಷ್ಯ. ಅವ್ರಿಗೆ ಬೇಜಾರು, ನಮ್ಗೇನು ಹೇಳಿಲ್ವಂತ. ಜೀವ ಇರೋರು ನೀನ್ ಮನುಷ್ಯ. ಯಾವಸಿ? ಮನುಷ್ಯ. ಜೀವ ಹೋದ್ಮೇಲೆ ನೀನ್ ಡೆಡ್ ಬಾಡಿ. ಅರ್ಥ ಆಗಿಲ್ಲ? ಬಾಡಿ. ಜೀವ ಇರೋವರೆಗೂ ಅಯ್ಯೋ ದೇವರಾಜ್ ಪ್ರಾಣ ಹೋದ್ಮೇಲೆ ಬಾಡಿ, ಗಾಡಿ ಎಲ್ಲ ಖಾಲಿ. ಹಲ್ಲೆಲೂಯಾ. ಪ್ರಾಣ ಇರೋವರೆಗೂ ದುಡ್ಡು, ಪ್ರಾಣ ಇರೋವರೆಗೂ ನೀನು ಒಡವೆ, ಪ್ರಾಣ ಇರೋವರೆಗೂ ನಿನ್ ಜಮೀನ್, ಪ್ರಾಣ ಇರೋವರೆಗೂ ನಿನ್ನ ಆಸ್ತಿ, ಪ್ರಾಣ ಇರೋವರೆಗೂ ನಿನ್ ಸೈಟ್. ಇದೆಲ್ಲ ಯಾವುದು ನೀನು ಬಂದು ಕೈ ಹಿಡಿಯಲ್ಲ. ಅಪ್ಪ, ಅಮ್ಮ, ಅಕ್ಕ, ತಂಗಿ, ಬಂಧು, ಮಿತ್ರರು, ರಕ್ತ ಸಂಬಂಧಿಗಳು ಎಲ್ಲವೂ ಅಷ್ಟೇ. ಪ್ರಾಣ ಇರೋವರೆಗೂ. ಪ್ರಾಣ ಹೋಯ್ತಾ ಕಾಯ್ತಾ ಇರ್ತಾರೆ ತಗೊಂಡಾಗ ನಿನ್ನ ಎದೆ ಮೇಲೆ ಮಣ್ಣಾಕಕ್ಕೆ. 3 ಅಡಿ 6 ಅಡಿ ರೆಡಿ, 3 ಅಡಿ 6 ಅಡಿ ಎನ್ನಡಿ ನೀರಡಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. 3 ಅಡಿ 6 ಅಡಿ ಕಾಯ್ತಾ ಇರ್ತಾರೆ. ಯಾಕೆ? ಬಾಡಿ ಸ್ಮೆಲ್ ಬಂದ್ಬಿಡುತ್ತೆ. ಗೊತ್ತು, ಗಬ್ಬು. ಅವ್ರ ಮಕ್ಕ ಬೆಳ್ಳಿ ಏನಿದ್ರು ಕೂಡ ಗಬ್ಬೆ. ಅವ್ರ ಮೇಕಪ್ ಎಲ್ಲ ಗಬ್ಬೆ ಹೋಗ್ಬಿಟ್ಟಿದೆ, ಏನು ಇಲ್ಲ, ಡೆಡ್ ಬಾಡಿ. ಬಿಟ್ರೆ 2 ದಿನ ಬಿಟ್ಬಿಟ್ರೆ ಆ ಬಾಡಿದು ಬರ್ತದ ನೋಡ್ರಿ ಸೆಂಟು. ನೀವೆಷ್ಟೇ ಲಕ್ಷ ತಗೊಂಡು ಬಂದ ಸೆಂಟು ಹೊಡ್ರು ಕೂಡ ಸ್ಮೆಲ್ ಹೋಗಲ್ಲ. ಅಷ್ಟೇ ಬಾಡಿ. ಹಲ್ಲೆಲೂಯಾ. ಈ ಬಾಡಿಗೆ, ಈ ಒಂದು ಸಂಸಾರಕ್ಕೆ, ಈ ಒಂದು ಜೀವಿತಕ್ಕೆ, ಈ ಒಂದು ಕಾರ್ಯಕ್ಕೆ ಇಷ್ಟು ಒದ್ದಾಡ್ತೀವಿ. ಚಿಕ್ಕಮ್ಮ, ದೊಡ್ಡಮ್ಮ, ದೊಡ್ಡಪ್ಪ, ಚಿಕ್ಕಪ್ಪ ಎಲ್ಲ ಇದ್ದಾರೆ, ಒಬ್ರು ಎಬ್ಬರಿಸ್ತಾ ಇಲ್ಲ. ಆದ್ರೆ ಯೇಸು ಮನೆ ಒಳಗಡೆ ಬಂದ್ರು, ಕಳಿಸ್ಬೇಕಾಗಿರೋದನ್ನೆಲ್ಲ ಆಚೆ ಕಳಿಸಿದ್ರು. ಯೇಸು ಪ್ರಾಣ ಹೋಗಿರೋ ಟೈಮ್ನಲ್ಲಿ ಕೈ ಹಿಡಿದು ಎಬ್ಬಿಸ್ತಾ ಇದ್ದಾರೆ. ಪ್ರಾಣ ಹೋಗಿರೋ ಸಮಯದಲ್ಲಿ ಯೇಸು ಕೈ ಕೊಟ್ಟು ಎಬ್ಬಿಸ್ತಾ ಇದ್ದಾರೆ. ಇವಳು ಸತ್ತಿಲ್ಲ, ಬದುಕಿದಾಳ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ಜನರು ಕೈ ಬಿಟ್ಟಿರುವಾಗ, ಲೋಕ ಕೈ ಬಿಟ್ಟಿರುವಾಗ, ಸಮಾಜ ಕೈ ಬಿಟ್ಟಿರುವಾಗ, ಪ್ರಪಂಚ ಕೈ ಬಿಟ್ಟಿರುವಾಗ, ಎಲ್ಲ ಜಗತ್ತು ಕೈ ಬಿಟ್ಟಿರುವಾಗ, ಎಲ್ಲ ಮುಗಿದೋಗಿರುವ ಅಧ್ಯಾಯದ ಮುಂದಗಡೆ ಯೇಸು ಬಂದು ಒಂದು ಅಧ್ಯಾಯವನ್ನು ಓಪನ್ ಮಾಡ್ತಾ ಇದ್ದಾರ. ಏನ ಅರ್ಥ ಆಗಿಲ್ಲ? ಇನ್ನು 5 ನಿಮಿಷ ನಿಲ್ಲಿಸ್ಬೇಕು ನಾನು ಬೇಗ. ಹಲ್ಲೆಲೂಯಾ. ಯೇಸು ನಿನ್ನ ಮನೆ ಒಳಗಡೆ ಬಂದ್ರೆ ಬ್ರದರ್ ಒಂದು ಹೊಸ ಚಾಪ್ಟರ್ ಓಪನ್ ಆಗುತ್ತೆ. ಯೇಸು ನಿನ್ನ ಮನೆ ಒಳಗಡೆ ಬಂದ್ರೆ
ಒಂದು ಹೊಸ ಅಧ್ಯಾಯ ನಿನ್ನ ಮನೆಯಲ್ಲಿ ಸೃಷ್ಟಿಯಾಗುತ್ತೆ. ಅಲ್ಲೇಲೂಯ. ಎಲ್ಲ ಜರಾತಿ ಜನರು ರಿಲೇಷನ್ ನಿನ್ನ ನೋಡಿ ಮುಗಿದೋಗಿದೆ. ಇವತ್ತಿಗೆ ಮುಗೀತು, ಈಗ ಮುಗೀತು, ಇಲ್ಲಿಗೆ ಮುಗೀತು ಅಂತ ವಿಧಿ ಹೇಳ್ತಾ ಇರುವಾಗ ಆ ವಿಧಿಯ ನಡುವೆ ಯೇಸು ಬಂದು ಒಂದು ಚಾಪ್ಟರ್ ಓಪನ್ ಮಾಡಬೇಕಾದ್ರೆ ಈ ಯೇಸು ನಿನ್ನ ಮನೆ ಒಳಗಡೆ ಬರ್ಲಿ ಯೇಸು. ಅಲ್ಲೇಲೂಯ, ಅಲ್ಲೇಲೂಯ. ನಾನು ನಿಲ್ಲಿಸ್ತೀನಿ. ನನ್ನ ಸಂದೇಶಕ್ಕೆ, ಕರ್ತನು ಕೊಟ್ಟ ಸಂದೇಶಕ್ಕೆ, ಕರ್ತನು ಕೊಟ್ಟ ವಚನಕ್ಕೆ ನಾನು ವಿರಾಮವನ್ನು ಕೊಡಲಿಕ್ಕೆ ನಾನು ಪ್ರಾರಂಭ ಮಾಡಿದ್ದೇನೆ. ಒಂದು ಮಾತ್ರ ಸತ್ಯ, ನಿನಗೇನೇ ರೋಗ ಇರಲಿ, ನಿನಗೇನೇ ಕಷ್ಟ ಇರಲಿ, ನಿನಗೇನೇ ಬಾಧೆ ಇರಲಿ, ನಿನ್ನ ಜಮೀನು ವಿಷಯ ಆಗಿರಲಿ, ಕೋರ್ಟ್ ವಿಷಯ ಆಗಿರಲಿ, ಪೊಲೀಸ್ ವಿಷಯ, ಕೇಸ್ ವಿಷಯ ಆಗಿರಲಿ, ಹಾಸ್ಪಿಟಲ್ ವಿಷಯ ಆಗಿರಲಿ, ದುಡ್ಡಿನ ವಿಷಯವಾಗಿರಲಿ, ಏನೇ ವಿಷಯದ ಮೇಲೆ ನಿನ್ನ ಜೀವನದಲ್ಲಿ ಅದ್ಭುತ ನಡಿಬೇಕಾ? ನೀನು ಯೇಸುವನ್ನ ಕರೆದಿದ್ದು ಸತ್ಯ. ನೀನು ಕರೆದಾಗ ಯೇಸು ಬಂದಿರೋದು ಸತ್ಯ. ಆದರೆ ನೀನು ಕರೆದಿರೋದು ಯೇಸುವನ್ನ ಮನೆ ಬಾಗಿಲ ಹತ್ರ ಮಾತ್ರ ಕರೆದಿದ್ಯಾ? ಯೇಸು ಮನೆಯ ಬಾಗಿಲ ಹತ್ರ ಬಂದು ನಿಂತಿದ್ದಾರೆ. ಈಗ ಈ ಯೇಸುವನ್ನ ಇವತ್ತು ನೀನು ನಿನ್ನ ಮನೆ ಒಳಗಡೆ ಕರಿಬೇಕು. ಹಲ್ಲೆಲೂಯ. ನಿನ್ನ ಮನೆ ಒಳಗಡೆ ಕರಿಬೇಕು. ಕರೆದ್ರೆ ಯೇಸು ನಿನ್ನ ಮನೆ ಒಳಗಡೆ ಬರ್ತಾರೆ. ಯೇಸು ನಿನ್ನ ಮನೆ ಒಳಗಡೆ ಬಂದ್ರೆ ಅದ್ಭುತ ಪ್ರಾರಂಭ ಆಗುತ್ತೆ. ಅದ್ಭುತ ಪ್ರಾರಂಭ ಆಗುತ್ತೆ. ಓ, ದುಃಖದಿಂದ ಜನರು ಹೊರಗಡೆ ಬಂದ್ರು, ಯೇಸು ಮಾತ್ರ ದುಃಖದಲ್ಲಿ ಹೊರಗಡೆ ಬಂದಿಲ್ಲ. ಸಂತೋಷದೊಂದಿಗೆ, ಸಡಗರದೊಂದಿಗೆ, ಉತ್ಸಾಹದೊಂದಿಗೆ, ಜಯದೊಂದಿಗೆ ಯೇಸು ಆ ಹುಡುಗಿಯನ್ನ ಕರ್ಕೊಂಡು ಆಚೆಗಡೆ ಕರ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಒಂದು ಜಯ ನಿನ್ನ ಮನೆ ಒಳಗಡೆ ಉಂಟಾಗಲಿ. ಜಯದ ಘೋಷ ನಿನ್ನ ಮನೆ ಒಳಗಡೆ ಇವತ್ತು ಮೊಳಗಲಿ. ನಾವೆಲ್ಲರ ಕಡೆಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರೋ ದೇವರೇ, ಇಲ್ಲಿವರೆಗೂ ನಡೆಸಿದಕ್ಕಾಗಿ ಸ್ತೋತ್ರ. ಮಹಿಮೆ ನಿಮಗೆ. ಮುಂದಿನ ಕರ್ತನ ಸೇವೆ ಓಲಿ ಕಮ್ಯುನಿಯನ್ನು ನಿಯಂತ್ರಿಸಿಕೊಂಡು ನಡೆಸಿರಿ. ಮಹಿಮೆ ಮಾತ್ರ ನಿಮ್ಮೊಬ್ಬರಿಗೆ. ಪರಿಶುದ್ಧರಾಗಿ ಕೈ ಹಾಕುವಂತೆ ಸಹಾಯ ಮಾಡ್ರಿ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ಯಾಕೆ ನಾನು ಬೇಗ ನಿಲ್ಲಿಸ್ತಂದ್ರೆ